नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೋನಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ ಇವುಗಳನ್ನೆಲ್ಲ ತಿಳಿಸಿ ಇತ್ತೀಚೆಗೆ ವಾನಪ್ರಸ್ಥ ಆಶ್ರಮ ಅನ್ನುವಂತಹದ್ದು ಕ್ಷೀಣವಾಗ್ತಾ ಬರ್ತಾ ಇದೆ. ಕಾರಣ ಏನಿರಬಹುದು? ಬಿಕಾಸ್ ನಮ್ಮಲ್ಲಿ ಪ್ರಾಪಂಚಿಕ ಬಯಕೆಗಳ ಪಟ್ಟಿ ಜನಗಳ ಮನಸ್ಸಿನಲ್ಲಿ ಸಾಕಷ್ಟು ಹೆಚ್ಚಾಗಿ ಬೆಳೀತಾ ಬಂದಿದೆ. ಪ್ರಪಂಚದ ವಸ್ತುಗಳ ಮೇಲೆ ಅವರ ಮೋಹ ಕಡಿಮೆ ಆಗಿಲ್ಲ ಮತ್ತು ಅವರೆಲ್ಲರಿಗೂ ನಮಗೆ ಇನ್ನೂ ಬೇಕು, ಮತ್ತಷ್ಟು ಬೇಕು ಅನ್ನುವಂತಹ ಬಯಕೆ ಈ ರೀತಿ ಇರೋದ್ರಿಂದ ವಾನಪ್ರಸ್ಥ ಕಾನ್ಸೆಪ್ಟ್ ಅನ್ನುವಂತಹದ್ದು ಸ್ಲೋಲಿ ಇಟ್ ಈಸ್ ಡಿಸಪಿಯರಿಂಗ್ ಅಂತ ಪರಮಾತ್ಮ ಶ್ರೀಕೃಷ್ಣ ಒಂದು ಕ್ಲೂ ಕೊಟ್ಟು, ಬಹುಶಃ ಮುಂದೆ ನಾನು ನಿನಗೆ ವಾನಪ್ರಸ್ಥ ಆಶ್ರಮವನ್ನೇ ಮತ್ತಷ್ಟು ವಿವರವಾಗಿ ತಿಳಿಸ್ತೀನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾನಿಲ್ಲಿ. ಸೊ ನೌ ವಿ ಆರ್ ಎಂಟರಿಂಗ್ ಇನ್ ಟು ದಿ 18th chapter of the 11th canto of ಶ್ರೀಮದ್ ಭಾಗವತ ಮಹಾಪುರಾಣ. ದಿಸ್ 18th chapter ಟೋಟಲ್ ಆಗಿ ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮ ಧರ್ಮ ಇವುಗಳನ್ನು ಕುರಿತು ವಿವರವಾಗಿ ತಿಳಿಸಿರುವಂತಹದ್ದು. ಸೊ ಶ್ರೀ ಭಗವಾನ್ ಉವಾಚ ವನಂ ವಿವಿಕ್ಷು ಪುತ್ರೇಷು ಭಾರ್ಯಾಂ ನ್ಯಸ್ಯ ಸಹೈವವ ವನ ಏವ ವಸೇಚ್ಛಾಂತ ತೃತೀಯಂ ಭಾಗಮಾಯುಷ. ತೃತೀಯಂ ಭಾಗಂ ಆಯುಷಃ, ದಿ ಥರ್ಡ್ ಫೇಸ್ ಆಫ್ ದಿ ಲೈಫ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ಮನುಷ್ಯನ ಆಯಸ್ಸು ತಂದಾಗ ಹಿ ಈಸ್ ಗೋಯಿಂಗ್ ಟು ಲೀವ್ ಫಾರ್ ದಿ ಎಂಟೈರ್ 100 years. ಒಬ್ಬ ಮನುಷ್ಯ ಅಂತಂದಾಗ ಅವನಿಗೆ 100 ವರ್ಷಗಳ ಆಯಸ್ಸು ಇರುತ್ತೆ, ಅದನ್ನು ಪೂರ್ಣ ಆಯಸ್ಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವನು ಹೆಚ್ಚು ಕಡಿಮೆ ಪೂರ್ಣ ಆಯಸ್ಸನ್ನೇ ಬದುಕು ಮಾಡ್ತಾನೆ ಅವನು ಅನ್ನುವಂತಹ ಒಂದು ನಂಬಿಕೆ. ಸೊ they used to calculate this 100 years as ಪೂರ್ಣ ಆಯಸ್ಸು ಆಫ್ ಎ ಮನುಷ್ಯ. ಸೊ ಈ ಒಂದು 100 years ಅನ್ನುವಂಥದ್ದು ಪೂರ್ಣ ಆಯಸ್ಸು ಅಂತಂದಾಗ, ಆ 100 ವರ್ಷಗಳಲ್ಲಿ ದಿ ಫಸ್ಟ್ ಫೇಸ್ ಅಂತಂದರೆ ಮೊದಲ 25 ವರ್ಷಗಳು ಇಟ್ ಈಸ್ ಫಾರ್ ಬ್ರಹ್ಮಚರ್ಯ. ಅವನು ತನ್ನ 5 ಅಥವಾ 6ನೇ ವಯಸ್ಸಿನಲ್ಲಿ ಗುರುಕುಲಕ್ಕೆ ಹೋಗಿ ಅಲ್ಲಿ ಗುರುಗಳ ಬಳಿ ವಿದ್ಯಾಭ್ಯಾಸವನ್ನು ಮಾಡುವಂತಹದ್ದು. ಅಲ್ಲೂ ಕೂಡ ಅವನು
ಆಶ್ರಮದಲ್ಲಿ ಅನೇಕ ಕರ್ಮಗಳನ್ನು ಮಾಡಬೇಕಾಗತ್ತೆ. ಸೊ ಅಲ್ಲೂ ಕೂಡ ಒಂದು 2-3 ವರ್ಷಗಳ ಕಾಲ ಆಶ್ರಮದಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡಿ ಆ ನಂತರದಲ್ಲಿ ಅವನು ಅಧ್ಯಯನಕ್ಕೆ ಬರ್ತಾನೆ. ಸೊ ಆ ಅಧ್ಯಯನ ಅನದರ್ 12 to 18 ಇಯರ್ಸ್ ಇರುತ್ತೆ. ಸೊ ಹೀಗೆ ಒಟ್ಟು ಮೊದಲ 25 ವರ್ಷಗಳು ಅವನ ಬ್ರಹ್ಮಚರ್ಯ ಆಶ್ರಮದ್ದಾಗಿರುತ್ತೆ. ಆ ನಂತರದಲ್ಲಿ ಹೀ ಈಸ್ ಕ್ವಾಲಿಫೈಡ್. ಸೊ 25 ವರ್ಷಗಳ ಈ ಒಂದು ಬ್ರಹ್ಮಚರ್ಯ ಆಶ್ರಮ ಅನ್ನುವಂತಹದ್ದು ಯಶಸ್ವಿಯಾಗಿ ಮುಗಿದ ನಂತರದಲ್ಲಿ ಹೀ ಈಸ್ ಕ್ವಾಲಿಫೈಡ್ ಟು ಟೇಕ್ ಗೃಹಸ್ಥಾಶ್ರಮ. ಇಲ್ಲಿ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಈ ಒಂದು ಬ್ರಹ್ಮಚರ್ಯ ಆಶ್ರಮ ಅನ್ನುವಂತಹದ್ದು ಯಶಸ್ವಿಯಾಗಿ ಮುಗಿದ ನಂತರ ಹೀ ಈಸ್ ಗ್ರ್ಯಾಜುಯೇಟೆಡ್ ಟು ದ ನೆಕ್ಸ್ಟ್ ಲೆವೆಲ್. ಆ ನೆಕ್ಸ್ಟ್ ಲೆವೆಲ್ಗೆ ಅವನಿಗೆ ಹೋಗೋದಕ್ಕೆ ಐದರ್ ಹಿ ಕ್ಯಾನ್ ಚೂಸ್ ಟು ಗೆಟ್ ಮ್ಯಾರಿಡ್ ಆರ್ ಹಿ ಕ್ಯಾನ್ ಅಕ್ಸೆಪ್ಟ್ ಸನ್ಯಾಸಾಶ್ರಮ. ಈ ಒಂದು ಚಾಯ್ಸ್ ಅವನಿಗಿರುತ್ತೆ. ಸೊ ಗೃಹಸ್ಥಾಶ್ರಮ ಅಂತ ಹೇಳಿದಾಗ ಅವನಲ್ಲಿ ಈ 2 ಆಯ್ಕೆಗಳಲ್ಲಿ ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು. ಸೊ ಸಂಸಾರ ಅಂತ ಹೇಳಿ ಮದುವೆ ಮಾಡ್ಕೋತೀನಿ ಅಂತಂದಾಗ ಅನದರ್ 50 ಇಯರ್ಸ್, 25ನೇ ವರ್ಷದ ನಂತರದಿಂದ 50ನೇ ವರ್ಷದವರೆಗೆ ಅವನು ಗೃಹಸ್ಥಾಶ್ರಮದಲ್ಲಿ ಇರ್ತಾನೆ. ಆ ನಂತರದಲ್ಲಿ 50 ವರ್ಷಗಳ ಮುಗಿದ ನಂತರ ದ ನೆಕ್ಸ್ಟ್ 25 ಇಯರ್ಸ್ ಅಪ್ ಟು ದಿ ಏಜ್ ಆಫ್ 75th ಇಯರ್ ಅವನು ವಾನಪ್ರಸ್ಥ ಆಶ್ರಮಕ್ಕೆ ಅರ್ಹನಾಗ್ತಾನೆ. ವಾನಪ್ರಸ್ಥ ಆಶ್ರಮವನ್ನು ಅವನು ಸ್ವೀಕರಿಸ್ತಾನೆ. ಸೊ ಈ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಇಟ್ ಎಂಡ್ಸ್ ಅಟ್ ಹಿಸ್ 50th ಏಜ್. ಸೊ ಈ 50 ವರ್ಷಗಳು ಪೂರೈಸಿದ ನಂತರದಲ್ಲಿ ಅದು ಪ್ರಾರಂಭವಾಗಿ ಅಪ್ ಟು ದಿ ಏಜ್ ಆಫ್ 75 ಇಯರ್ಸ್ ಹಿ ಸ್ಪೆಂಡ್ಸ್ ಹಿಸ್ ಟೈಮ್ ಇನ್ ವಾನಪ್ರಸ್ಥ ಆಶ್ರಮ. ಸೊ ಪುತ್ರೇಶು ಭಾರ್ಯಂ ನ್ಯಸ್ಯ. ಸೊ 50 ವರ್ಷ ಆಗಿರುವಂತಹ ಈ ಸಮಯದಲ್ಲಿ ಮಕ್ಕಳು ಬೆಳೆದು ದೊಡ್ಡವರಾಗಿರ್ತಾರೆ. ಅವರ ವಿದ್ಯಾಭ್ಯಾಸ ಆಗಿರುತ್ತೆ. ಅವರ ಒಂದು ಸಂಪಾದನೆ ಅಥವಾ ಇನ್ನಿತರ ಆಕ್ಟಿವಿಟೀಸ್ ಅವರ ಕಾಲ ಮೇಲೆ ಅವರು ನಿಂತಿರ್ತಾರೆ, ದೊಡ್ಡವರಾಗಿರ್ತಾರೆ ಅಂತ ಅರ್ಥ. ಸೊ ಅದರಿಂದ ಹೆಂಡತಿಯ ಯೋಗಕ್ಷೇಮವನ್ನು ಮಕ್ಕಳಿಗೆ ಒಪ್ಪಿಸಬೇಕು. ಆರ್ ಒಂದು ವೇಳೆ ಹೇಗೂ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅವರವರ ಕಾಲ ಮೇಲೆ ಅವರು ನಿಂತಿದ್ದಾರೆ ಅಂತಂದಾಗ ಸಂಸಾರವನ್ನು ನೋಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಹೆಂಡತಿ ಏನಾದರೂ ಒಂದು ಪಕ್ಷ ನನಗೂ ಲೌಕಿಕ ಬೇಡ ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿ ವಾನಪ್ರಸ್ಥಕ್ಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಏನಾರು ಅವಳು ಆಸೆ ಪಟ್ಟರೆ ಸಹ ಏವವ ಅವಳ ಬಯಕೆಯನ್ನು ಒಪ್ಪಿಕೊಂಡು ವಾನಪ್ರಸ್ಥಕ್ಕೆ ಹೆಂಡತಿಯ ಜೊತೆಯಲ್ಲಿ ಹೊರಡುವಂತಹದ್ದು. ಸೊ ವಾನಪ್ರಸ್ಥ ಮೀನ್ಸ್ ವಿತ್ ವೈಫ್ ಆರ್ ವಿತೌಟ್ ವೈಫ್. 50 ವರ್ಷದ ನಂತರದಲ್ಲಿ ಈ ಒಂದು ಆಶ್ರಮವನ್ನು ಸ್ವೀಕರಿಸುವಂತಹದ್ದು. ಸೊ ವನ ಏವ ವಸೇತ್ ಶಾಂತಃ. ಸೊ ನಂತರದಲ್ಲಿ ಏನಾಗುತ್ತೆ, ಅಕಾರ್ಡಿಂಗ್ಲಿ ಗೋಯಿಂಗ್ ಟು ದಿ ವನ. ಸೊ ವನ ಮೀನ್ಸ್ ಒಂದು ಫಾರೆಸ್ಟ್, ಅರಣ್ಯ. ಅಲ್ಲಿ ಹೋಗಿ ವಸೇತ್ ಟು ಲಿವ್ ದೇರ್ ಇನ್ ದಿ ಫಾರೆಸ್ಟ್, ಶಾಂತಃ ಪೀಸ್ಫುಲಿ. ಸೊ ಅರಣ್ಯ ಅಂತ ಹೇಳಿದಾಗ ಬೇಸಿಕಲಿ ಇಟ್ ಈಸ್ ಅವೇ ಫ್ರಮ್ ದಿ ಟೌನ್ ಆರ್ ಸಿಟಿ. ಊರಿನಿಂದ ಹೊರಗಡೆ ಇರುವಂತಹದ್ದು. ಮನುಷ್ಯ ತನ್ನ ಬದುಕನ್ನು ಸಾಮಾನ್ಯವಾಗಿ ಅವನು ಎಲ್ಲಿ ಕಟ್ಕೋತಾನೆ ಅಂತಂದರೆ ಒಂದು ಊರೊಳಗಡೆ, ಊರು ಪಟ್ಟಣ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಅವನು ಜೀವನವನ್ನು ತನ್ನ ಬದುಕನ್ನು ಕಂಡುಕೋತಾನೆ. ಸೊ ಈಗ ಈ ಒಂದು ಅರಣ್ಯಕ್ಕೆ ವಾನಪ್ರಸ್ಥ ಅಂತ ಹೇಳಿ ಬಂದಿರೋದ್ರಿಂದ ಒಂದು ಏಕಾಂತ ಸ್ಥಳವನ್ನು ಅವನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದು ಅರಣ್ಯವೇ ಆಗಿರೋದ್ರಿಂದ ಅವನ ಹೆಚ್ಚಿನ ಆಯಸ್ಸು ಅಂತಂದ್ರೆ 50 ವರ್ಷಗಳ ಕಾಲ ಒಂದು ಊರು ಪಟ್ಟಣ ಅಂತ ಹೇಳಿ 4 ಜನರ ಮಧ್ಯದಲ್ಲಿ ಅವನು ಸಮಾಜದಲ್ಲಿ ಅವನು ಬದುಕಿರ್ತಾನೆ.
ಸೊ ಈಗ ಏಕಾಏಕಿ ವಾನಪ್ರಸ್ಥ ಆಶ್ರಮ ಅಂತ ಹೇಳಿ ಊರಿನಿಂದ ಹೊರಗಡೆ ಈ ಒಂದು ಅರಣ್ಯ ಪ್ರದೇಶಕ್ಕೆ ಬಂದು ಅಲ್ಲಿ ಒಂದು ಏಕಾಂತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯ ಸುರಕ್ಷತೆಯನ್ನು ಗಮನಿಸಿ ಅವಶ್ಯಕತೆಗೆ ತಕ್ಕಂತೆ ಅವನಲ್ಲಿ ಬದುಕಬೇಕಲ್ಲ, ಹಾಗಾಗಿ ಒಂದು ಸಣ್ಣ ಪರ್ಣ ಕುಟೀರವನ್ನು ಅವನು ನಿರ್ಮಿಸ್ಕೋಬೇಕಾಗತ್ತೆ. ಅಲ್ಲಿ ಹೆಂಡತಿ ಜೊತೆ ಇರಲಿ ಅಥವಾ ಜೊತೆ ಇಲ್ಲದೇ ಇರಲಿ, ಒಟ್ಟಿನಲ್ಲಿ ವಾನಪ್ರಸ್ಥ ಅಂತ ಹೇಳಿದಾಗ ಹೀಗೆ ಅರಣ್ಯದಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ತನ್ನ ಸುರಕ್ಷತೆಗಾಗಿ ಒಂದು ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ಅಲ್ಲಿ ಏಕಾಗ್ರತೆಯಿಂದ ಮೌನದಿಂದ ಕುರಿತು ಪರಮಾತ್ಮನನ್ನು ಚಿಂತಿಸುವಂತಹದ್ದು, ಅವನ ಮಹಿಮೆಯನ್ನು ಕುರಿತು ಚಿಂತಿಸುವಂತಹದ್ದು, ನಾಮಸ್ಮರಣೆ, ಜಪ, ತಪಸ್ಯ, ಈ ರೀತಿ ಪರಮಾತ್ಮನ ಧ್ಯಾನವನ್ನು ಮಾಡುವಂತಹದ್ದು. ಮತ್ತು ಇದು ವಾನಪ್ರಸ್ಥ ಆಶ್ರಮ ಆಗಿರೋದ್ರಿಂದ there is no samsara in the vana. So one who accepts this vanaprastha ashrama, he will witness the shantam. ವನ ಏವ ವಸೇತ್ ಶಾಂತಃ. ಅರಣ್ಯದಲ್ಲಿ ಶಾಂತನಾಗಿ ಏಕಾಗ್ರ ಚಿತ್ತದಿಂದ ಅಲ್ಲಿ ಪರಮಾತ್ಮನನ್ನ ಕುರಿತು ಚಿಂತನೆ ಮಾಡುವಂತಹದ್ದು. ಮತ್ತು ಅವನ ಜೀವನಕ್ಕೆ ಏನು ಹಾಗಾರೆ? ಕಂದಮೂಲ ಫಲೈಹಿ ವನೈಹಿ ಮಧ್ಯೆ ವೃತ್ತಿಂ ಪ್ರಕಲ್ಪಯೇತ್. ವಸೀತ ವಲ್ಕಲಂ ವಾಸಃ ತೃಣ ಪರ್ಣಾಜೀನಾನಿ ಚ. ಈ ವಾನಪ್ರಸ್ಥ ಧರ್ಮವನ್ನ ಒಪ್ಪಿಕೊಂಡು ಕಾಡಿಗೆ ಬಂದ ಮೇಲೆ ಅಲ್ಲಿ ಪ್ರಕೃತಿ ಮಾತೆ ಅಂತಂದ್ರೆ ದಟ್ ದ ಎನ್ವಿರಾನ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್, ಫಾರೆಸ್ಟ್, ಅರಣ್ಯ, ಅಲ್ಲಿ ವಾಟ್ ಎವರ್ ದ ನೇಚರ್ ಇಟ್ ಈಸ್ ದೇರ್ ಇನ್ ದಿ ಫಾರೆಸ್ಟ್, ವಾಟ್ ಎವರ್ ದಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್, ಸೊ ಹಿ ಹ್ಯಾಸ್ ಟು ಬಿ ಹ್ಯಾಪಿ ವಿತ್ ದಟ್, ಹಿ ಹ್ಯಾಸ್ ಟು ಅಕ್ಸೆಪ್ಟ್ ದಟ್. ಸೊ ವನಕ್ಕೆ ಬಂದ ಮೇಲೆ ನನಗೆ ಇಂತಹದೇ ಆಹಾರ ಬೇಕು ಅಂತ ಅವನು ಆಹಾರದ ಬಗ್ಗೆ ಇಚ್ಛೆ ಪಡುವಂತಹದ್ದು ಸಾಧ್ಯ ಇಲ್ಲ. ಅದರಿಂದ ಹಳೆಯ ಗೃಹಸ್ಥಾಶ್ರಮದ ಎಲ್ಲ ನೆನಪುಗಳನ್ನು ಅವನು ಕಳ್ಕೋಬೇಕಾಗತ್ತೆ. ಸೊ ಇಲ್ಲಿಗೆ ಬಂದ ಮೇಲೆ ಈ ವಾನಪ್ರಸ್ಥದಲ್ಲಿ ಈ ಜಾಗದಲ್ಲಿ ಇಲ್ಲಿ ಗಿಡ ಮರಗಳು ಯಾವ ರೀತಿಯ ಹಣ್ಣು ಹಂಪಲುಗಳನ್ನು ಕೊಡುತ್ತೆ, ಮತ್ತು ಅಲ್ಲಿ ಏನು ಒಂದು ಗೆಡ್ಡೆ ಗೆಣಸು ವನದಲ್ಲಿ ಸಿಗುವಂತಹ ಆಹಾರ, ಅಂತಹದ್ದನ್ನು ಹಿ ಹ್ಯಾಸ್ ಟು ಅಕ್ಸೆಪ್ಟ್, ದಟ್ ವಿಲ್ ಬಿ ಹಿಸ್ ಫುಡ್. ಸೊ ಕಂದಮೂಲ ಫಲೈಹಿ ವನೈಹಿ ಮಧ್ಯೈ ವೃತ್ತಿಂ ಪ್ರಕಲ್ಪಯೇತ್. ಸೊ ವಾಟ್ ಎವರ್ ದಟ್ ಫಾರೆಸ್ಟ್ ವನ ದಟ್ ಗಿವ್ಸ್ ಇನ್ ಪ್ಲೆಂಟಿ, ಸೊ ಯು ಶುಡ್ ಲರ್ನ್ ಟು ಲಿವ್ ವಿತ್ ದಟ್. ಸೊ ಅಲ್ಲಿ ಅರಣ್ಯದಲ್ಲಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅವನು ತನ್ನ ಪ್ರಾಣಶಕ್ತಿಯನ್ನು ಉಳಿಸ್ಕೋಬೇಕಾಗತ್ತೆ. ಹಿ ಹ್ಯಾಸ್ ಟು ಲಿವ್ ವಿತ್ ದಟ್, ವಾಟ್ ಎವರ್ ದ ಫಾರೆಸ್ಟ್ ಈಸ್ ಪ್ರೊವೈಡಿಂಗ್, ಫಾರೆಸ್ಟ್ ಈಸ್ ಗಿವಿಂಗ್. So he cannot demand there, and he has to learn to live like that. ಯಾಕೆಂತಂದರೆ ಇದು ವಾನಪ್ರಸ್ಥ ಅಂತ ಇಲ್ಲಿಗೆ ಬಂದ ನಂತರದಲ್ಲಿ ಇದೆಲ್ಲ ಅವನಿಗೆ ಬಹಳ ಹೊಸದು. ಇಲ್ಲಿಯವರೆಗೆ ಬ್ರಹ್ಮಚರ್ಯದಲ್ಲಿ ಗುರುಕುಲ ಅಥವಾ ಆಶ್ರಮದಲ್ಲಿ ಇದ್ದುಕೊಂಡು ಅಲ್ಲಿ ಆಶ್ರಮದಲ್ಲಿ ಸಿಗುವಂತಹ ಆಹಾರದಿಂದ ಅವನು ಬೆಳೀತಾ ಬಂದಿರ್ತಾನೆ. ಆ ನಂತರದಲ್ಲಿ ಗೃಹಸ್ಥಾಶ್ರಮ ಅಂತ ಹೇಳಿ ಒಂದು ಊರೊಳಗೆ ಪಟ್ಟಣದಲ್ಲಿ 4 ಜನಗಳ ಮಧ್ಯದಲ್ಲಿ ಮನೆಯವರ ಜೊತೆ ಸೇರಿ ಆ ಒಂದು ಊರಿನಲ್ಲಿ ಸಿಗುವಂತಹ ಆಹಾರ ಅದು ಅಭ್ಯಾಸ ಆಗಿ ಹೋಗಿರುತ್ತೆ ಅವನಿಗೆ. ನಾವು ಈಗ ಪರಿಸ್ಥಿತಿ ಈಸ್ ಡಿಫರೆಂಟ್. ನೌ ಹಿ ಈಸ್ ನಾಟ್ ಇನ್ ದಿ ಸಿಟಿ ಆರ್ ಎ ಟೌನ್, ಹಿ ಈಸ್ ಇನ್ ದಿ ಫಾರೆಸ್ಟ್. ಸೊ ಅಲ್ಲಿ ಇವನು ಉಪಯೋಗಿಸ್ತಾ ಇದ್ದಂತಹ ದವಸ ಧಾನ್ಯಗಳಾಗಲಿ ಅಥವಾ ಬೇರೆ ರೀತಿಯಾದ ಆಹಾರ ಪದಾರ್ಥಗಳಲ್ಲಿ ಸಿಗೋದು ಕಷ್ಟ, ಬಹಳ ಅಪರೂಪ. ಸೊ ಅಲ್ಲಿ ಫಾರೆಸ್ಟಲ್ಲಿ ಇರುವಂತಹ ಹಣ್ಣಿನ ಮರ ಗಿಡಗಳು, ಅಲ್ಲಿ ಯಾವ ಹಣ್ಣುಗಳು ಸಿಗುತ್ತೆ, ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಯಾವ ಹಣ್ಣುಗಳು ಸಿಗುತ್ತೆ, ಮತ್ತು ಅಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸುಗಳು, ಅವುಗಳನ್ನೇ ಆಹಾರ ಅಂತ ಹೇಳಿ ಅವುಗಳನ್ನೇ ಅವನು ತಿಂದು ಜೀವಿಸಬೇಕು. ಸೊ ಹಿ ಹ್ಯಾಸ್ ಟು ಲರ್ನ್ ಟು ಲಿವ್ ಲೈಕ್ ದಟ್ ಓನ್ಲಿ. ಸೊ ಈ ವನದಲ್ಲಿ ಹಾಗಾದರೆ ಜೀವನ ಸಾಧ್ಯವಿಲ್ಲವಾ ಅಂತಂದರೆ,
ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಅಪ್ ದಿ ವಾಸನಾಸ್. ವಿಚ್ ವಾಸನಾಸ್? ಗೃಹಸ್ಥಾಶ್ರಮದಲ್ಲಿದ್ದಾಗ ಅನುಭವಿಸಿದಂತಹ ಆ ಎಲ್ಲ ಆಹಾರ ಪದಾರ್ಥಗಳ ನೆನಪುಗಳನ್ನು ಅವನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನು ಸಿಗುತ್ತೆ ಅವುಗಳನ್ನು ಉಪಯೋಗಿಸಿ ಅವನು ಬದುಕಬೇಕಾಗುತ್ತೆ. ಸೊ ಕಾಡಿನ ಪವಿತ್ರವಾದ ಆ ಒಂದು ಜಾಗದಲ್ಲಿ ಸಿಗುವಂತಹ ಕಂದ, ಮೂಲ, ಗೆಡ್ಡೆ, ಗೆಣಸು ಹಾಗೂ ಅಲ್ಲಿ ಸುತ್ತಮುತ್ತ ಇರುವಂತಹ ಮರ ಗಿಡಗಳು ಯಾವ್ಯಾವ ಸಮಯದಲ್ಲಿ ಯಾವ ರೀತಿಯ ಹಣ್ಣುಗಳನ್ನು, ಫಲಗಳನ್ನು ಕೊಡ್ತಾ ಇರುತ್ತೋ ಅಂತಹವುಗಳನ್ನು ಉಪಯೋಗಿಸಿಕೊಂಡು ಅವನು ಶರೀರದ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಈ ಒಂದು ಹೊಸ ಅಭ್ಯಾಸವನ್ನು ಸಿಕ್ಕ ಈ ಅವಕಾಶದಿಂದಲೇ ಅವನು ಕಲ್ತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ದಿಸ್ ವಿಲ್ ಬಿ ಹಿಸ್ ಲೈಫ್ ಸ್ಟೈಲ್. ಜೀವನ ನಿರ್ವಹಣೆಯನ್ನು ಈ ರೀತಿಯಲ್ಲಿ ಅವನು ಮಾಡಬೇಕಾಗುತ್ತೆ. ಆ್ಯಂಡ್ ದೆರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್ ಆಲ್ಸೋ. ವಾನಪ್ರಸ್ಥದಲ್ಲಿ ಕೆಲವು ಮಾಡುವಂತಹ ಆಚರಣೆಗಳು ಇಟ್ ಈಸ್ ಆಲ್ಮೋಸ್ಟ್ ಗೃಹಸ್ಥಾಶ್ರಮದಲ್ಲಿದ್ದಂತಹ ಹೆಚ್ಚಿನ ಆಚರಣೆಗಳೇ ಇಲ್ಲೂ ಕೂಡ ವಾನಪ್ರಸ್ಥದಲ್ಲೇ ಇರುತ್ತೆ. ನಾಟ್ ಮಚ್ ಡಿಫರೆನ್ಸಸ್. ವ್ರತ, ಅಗ್ನಿಹೋತ್ರ, ದರ್ಶಪೂರ್ಣ, ಪೌರ್ಣಮಾಸ, ಚಾತುರ್ಮಾಸ್ಯ, ಹೀಗೆ ಏನೆಲ್ಲವನ್ನ ಗೃಹಸ್ಥಾಶ್ರಮದಲ್ಲಿ ಹೇಳಿದರೆ ಆಲ್ಮೋಸ್ಟ್ ದ ಸೇಮ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ವಾನಪ್ರಸ್ಥ ಆಶ್ರಮ ಆಲ್ಸೋ. ಬಟ್ ದ ಓನ್ಲಿ ದ ಡಿಫ್ರೆನ್ಸ್ ಅಂತಂದರೆ ಗೃಹಸ್ಥಾಶ್ರಮದಲ್ಲಿದ್ದಾಗ ಅಲ್ಲಿ ಅನುಕೂಲ ಜಾಸ್ತಿ ಇತ್ತು. ಎಲ್ಲ ರೀತಿಯ ರಿಸೋರ್ಸಸ್ಗಳು ಕೂಡ ಬಹಳ ಹೇರಳವಾಗಿ ಸುಲಭವಾಗಿ ಸಿಗ್ತಾ ಇತ್ತು. ನೌ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಹಿ ಈಸ್ ಲಿವಿಂಗ್ ಇನ್ ಎ ಫಾರೆಸ್ಟ್. ಸೊ ಈ ರೀತಿ ಬಿಟ್ವೀನ್ ಗೃಹಸ್ಥಾಶ್ರಮ ಆ್ಯಂಡ್ ವಾನಪ್ರಸ್ಥ ಅಂತ ಹೇಳಿದಾಗ ಟು ಫಾಲೋ ಗೃಹಸ್ಥಾಶ್ರಮ ಇಸ್ ಲಿಟ್ಲ್ ಈಸಿ ಕಂಪೇರ್ ಟು ದಿ ವಾನಪ್ರಸ್ಥ ಆಶ್ರಮ. ವಾನಪ್ರಸ್ಥ ಆಶ್ರಮದಲ್ಲಿ ಅನುಕೂಲಗಳು ಬಹಳ ಕಡಿಮೆ ಇರುತ್ತೆ. ಯಾಕೆಂದರೆ ಬಿಕಾಸ್ ಆಫ್ ದಿ ಶಾರ್ಟೇಜ್ ಆಫ್ ರಿಸೋರ್ಸಸ್. ಬಟ್ ವಾಟ್ ಎವರ್ ಈಸ್ ಅವೈಲಬಲ್ ಇನ್ ದಿ ಫಾರೆಸ್ಟ್ ಅವುಗಳನ್ನೇ ಉಪಯೋಗಿಸ್ಕೊಂಡು ಈ ವಾನಪ್ರಸ್ಥ ಧರ್ಮವನ್ನು ಅವನು ಪಾಲಿಸಬೇಕಾಗತ್ತೆ. ಸೊ ಈ ವಾನಪ್ರಸ್ಥ ಆಶ್ರಮದಲ್ಲಿ ಇದ್ದಾಗ ಅವನಿಗೆ ಏನೇನು ಆಚರಣೆಗಳನ್ನು ಮಾಡಬೇಕು ಅಂತ ಹೇಳಿದ್ದೇನೆ ಅವೆಲ್ಲವುಗಳನ್ನು ಅಷ್ಟೂ ಕರ್ಮಗಳನ್ನು ಅವನು ಮಾಡಲೇಬೇಕಾಗತ್ತೆ. ಬಟ್ ಇಲ್ಲಿ ವಾನಪ್ರಸ್ಥ ಆಶ್ರಮದಲ್ಲಿ ಬೇರೆ ಯಾವ ರೀತಿಯ ಡಿಸ್ಟರ್ಬೆನ್ಸ್ಗಳು ಇಲ್ಲದೆ ಇರೋದ್ರಿಂದ ಬಹಳ ಕಠಿಣವಾಗಿ ಒಂದು ತಪಸ್ಸಿನ ಆಚರಣೆಯನ್ನು ಅವನು ಮಾಡಲೇಬೇಕಾಗತ್ತೆ. ಸೊ ದೇರ್ ಈಸ್ ನೋ ಶಾರ್ಟ್ ಕಟ್ ಇನ್ ವಾನಪ್ರಸ್ಥ. ವಾನಪ್ರಸ್ಥ ಆಶ್ರಮವನ್ನು ಒಪ್ಪಿಕೊಂಡು ನಾನು ಊರಿನಿಂದ ಹೊರಗಡೆ ಬಂದಿದ್ದೀನಿ, ನೌ ಐ ಆಮ್ ಇನ್ ಎ ಫಾರೆಸ್ಟ್ ಅಂತಂದಾಗ ಅಲ್ಲಿ ಇರುವಂತಹ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಈ ವಾನಪ್ರಸ್ಥ ಆಶ್ರಮದಲ್ಲಿ ಹೇಳಿರುವಂತಹ ಆಚರಣೆಗಳನ್ನು ಚಾಚೂ ತಪ್ಪದಂತೆ ಪಾಲಿಸ್ತಾ ಹೋಗಬೇಕಾಗುತ್ತೆ. ದಟ್ ಈಸ್ ಹಿಸ್ ಧರ್ಮ. ಒಂದು ವೇಳೆ ಈ ವಾನಪ್ರಸ್ಥ ಆಶ್ರಮದಲ್ಲಿ ರಿಸೋರ್ಸ್ಗಳು ಕಡಿಮೆ, ಶಾಸ್ತ್ರ ಹೇಳಿರುವಂತಹದ್ದು ನಾನು ಆಚರಣೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಈ ವಿಚಾರದಲ್ಲಿ ಶಾಸ್ತ್ರ ಇಸ್ ವೆರಿ ಕಾಠಿಣ್ಯ. ಶಾಸ್ತ್ರ ಸೇಸ್ ಯು ಆರ್ ವೇಸ್ಟಿಂಗ್ ಯುವರ್ ಅನದರ್ ಲೈಫ್, ಯು ಆರ್ ವೇಸ್ಟಿಂಗ್ ಎನ್ ಆಪರ್ಚುನಿಟಿ. ನಿನಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನು ನೀನು ನಾಶ ಮಾಡ್ಕೋತಾ ಇದೆಯಾ. ಸಿ ಇಲ್ಲಿ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಆಪರ್ಚುನಿಟಿ, ಇಲ್ಲಿ ಸಿಗುವಂತಹದ್ದನ್ನು ಉಪಯೋಗಿಸ್ಕೊಂಡು ನಿಷ್ಕಾಮವನ್ನು ಆಯ್ಕೆ ಮಾಡಿಕೊಂಡ್ರೆ ಸೋ ದಟ್ ಯು ಕ್ಯಾನ್ ಡೆಡಿಕೇಟ್ ಯುವರ್ ದಿ ಎಂಟೈರ್ ಲೈಫ್ ಟು ದಿ ಪರಮಾತ್ಮ, ಟು ದಿ ಲಾರ್ಡ್. ಸೊ ದಿಸ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಎ ಜೀವ. ಸೊ ನೀನು ಅದರ ಪ್ರಕಾರ ಪ್ರಾರಂಭದಲ್ಲಿ ಬ್ರಹ್ಮಚರ್ಯ ಆಶ್ರಮ ಆಯಿತು, ಗೃಹಸ್ಥಾಶ್ರಮ ಆಯಿತು, ಈಗ ವಾನಪ್ರಸ್ಥಕ್ಕೆ ಬಂದಿದೆಯಾ. ಸೊ ಇಟ್ಸ್ ಎನ್ ಆಪರ್ಚುನಿಟಿ ಫಾರ್ ಯು ಟು ರೀಚ್ ಟು ದಿ ಗಾಡ್. ಸೊ ಡೋಂಟ್ ವೇಸ್ಟ್ ದಿಸ್ ಆಪರ್ಚುನಿಟಿ. ಸೊ ಅದರಿಂದ ಇದರ ಪರಮಾತ್ಮ ಶ್ರೀಕೃಷ್ಣನೇ ಇಲ್ಲಿ ಇದನ್ನು ಹೇಳ್ತಾ ಇದ್ದಾನೆ. ಸೊ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿ ಆಪರ್ಚುನಿಟಿ. ಯಾಕೆಂತಂದರೆ ಇಷ್ಟು ಕಷ್ಟಪಟ್ಟು ವಾನಪ್ರಸ್ಥ ಆಶ್ರಮಕ್ಕೆ ಬಂದು ಇಲ್ಲಿ ಅರಣ್ಯ ಜೀವನವನ್ನು
ಅನುಸರಿಸಿ ಅದರ ನಡುವೆ ಒಂದು ವೇಳೆ ಸಕಾಮವನ್ನು ಬಯಸಿದರೆ ನಿನಗೆ ನೀನೇ ಮೋಸ ಮಾಡ್ಕೊಂಡಂಗಾಗತ್ತೆ. ನೀನು ಯಾರನ್ನ ಮೂರ್ಖನನ್ನಾಗಿ ಮಾಡ್ತಾ ಇದೆಯಾ ಅಂತಂದರೆ ನಿನ್ನನ್ನು ನೀನೇ ಮೂರ್ಖನನ್ನಾಗಿ ಮಾಡ್ಕೋತಾ ಇದೆಯಾ, ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೆಯಾ. ಸೊ ಯು ಹ್ಯಾವ್ ವೇಸ್ಟೆಡ್ ಯುವರ್ ಅನದರ್ ಪ್ರೆಷಿಯಸ್ ಲೈಫ್. ಸೊ ಇಟ್ ಹ್ಯಾಸ್ ಟು ಬಿ ಎ ನಿಷ್ಕಾಮ ಕರ್ಮ, ನಿಷ್ಕಾಮ ತಪಸ್ಸೆ ಆಗಬೇಕು. ವೈ ನಿಷ್ಕಾಮ ತಪಸ್ಸು ಈಸ್ ಸೋ ಗ್ರೇಟ್? ಭಗವಂತ ಹಿ ಸೇಸ್ ದ ಇಂಟೆನ್ಸ್ ತಪಸ್ ಅಂತ ಇಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ನಥಿಂಗ್ ಬಟ್ ಮೈ ವೆರಿ ಫಾರ್ಮ್ ಆಫ್ ಇನ್ವೊಕೇಶನ್. ಸೊ ಅಂತಹ ಸಾಧನೆಯನ್ನು ನೀನು ಮಾಡು. ಎ ವೆರಿ ರೇರ್ ಆಪರ್ಚುನಿಟಿ ಈಸ್ ಗಿವನ್ ಟು ಯು. ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ಡೂ ದಿ ನಿಷ್ಕಾಮ ಕರ್ಮ, ನಿಷ್ಕಾಮ ತಪಸ್ಯ. It is easy to reach to the higher level. ಈ ರೀತಿಯ ನಿಷ್ಕಾಮ ತಪಸ್ಸಿನ ಕಾರಣದಿಂದ all the desires of the world and worldliness will get destroyed. ಸೊ ನಿನ್ನ ಸಂಸಾರ ಅಂತಂದರೆ ಈ ಭವ ಅಂತ ಕರಿತೀವಿ ವೇದಾಂತದಲ್ಲಿ. ಈ ಒಂದು ಭವಸಾಗರವನ್ನು ದಾಟಬೇಕು ಅಂತಂದರೆ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು. So use this opportunity to cross over this Bhavasagara. And you have to live like nobody. So I am nothing, I am nobody. ಈ ರೀತಿಯಲ್ಲಿ ನೀನು ಜೀವನವನ್ನು ಮಾಡಬೇಕು. ಆಗ ಯಾವಾಗ ನಿನಗೆ ಐ ಆಮ್ ನಥಿಂಗ್, ಐ ಆಮ್ ನೋಬಡಿ ಅಂತ ಅನಿಸುತ್ತೆ, ಆಗ ದರ್ ವಿಲ್ ಬಿ ಆಸೆ ಬಯಕೆಗಳು ಅನ್ನುವಂತಹದ್ದೇ ಇರೋದಿಲ್ಲ. ಒನ್ ವೋಂಟ್ ಎಕ್ಸ್ಪೆಕ್ಟ್ ಎನಿ ರೆಕಗ್ನಿಷನ್ಸ್, ಫೇಮ್, ನೇಮ್, ಎನಿಥಿಂಗ್. ನಾನು ನನ್ನದು ಅಹಂಕಾರ ಮಮಕಾರ ಅನ್ನುವಂತಹದ್ದೇ ಇಲ್ಲ ಅಂತಂದಾಗ ನೇಮು, ಫೇಮು, ರೆಕಗ್ನಿಷನ್ನು ಇದೆಲ್ಲ ಯಾರಿಗೆ? ನಾನು ಅನ್ನುವಂತಹದ್ದೇ ಇಲ್ಲ ಅಂತಂದ ಮೇಲೆ ಅದೆಲ್ಲ ಬರೋದೇ ಇಲ್ಲ. ಸೊ ಇಟ್ ಈಸ್ ಈಸಿ ಟು ರೀಚ್ ಟು ದಿ ಹೈಯರ್ ಲೆವೆಲ್. ಸೊ ಈ ರೀತಿ ಸಾಧನೆಯನ್ನು ಮಾಡಿದಾಗ ಸ್ಲೋಲಿ ಹಿ ವಿಲ್ ಬಿಕಮ್ ಎ ಪಾರ್ಟ್ ಆಫ್ ದಿ ಫಾರೆಸ್ಟ್ ಆ್ಯಂಡ್ ಪೆರಿಶ್ ಇನ್ ದಟ್ ಫಾರೆಸ್ಟ್ ಅಲ್ಟಿಮೇಟ್ಲಿ. ಸೊ ಯಾವಾಗ ತಪಸ್ಯ ಈ ಒಂದು ಲೆವೆಲನ್ನು ಮುಟ್ಟುತ್ತೆ, ಇಟ್ ಬಿಕಮ್ಸ್ ಎ ಕ್ಲೆನ್ಸಿಂಗ್ ಪ್ರೋಸೆಸ್ ಇನ್ ದಿ ಸಾಧಕ. ಹೀಗಾದಾಗ when you sit for the meditation with that clarity and ಪರಿಶುದ್ಧವಾದ ಮನಸ್ಸು ನೀನು ಹೊಂದಿರ್ತೀಯ, ಯು ಗೆಟ್ ಡ್ರಾನ್ ಇನ್ಸೈಡ್ ಆರ್ ಇಟ್ ಈಸ್ ವೆರಿ ಈಸಿ ಟು ಗೋ ವಿತಿನ್. ಆ ಒಂದು ಇನ್ವರ್ಡ್ ಜರ್ನಿ ಈಸ್ ವೆರಿ ಈಸಿ ಫಾರ್ ಯು. ಬಹಳ ಸುಲಭವಾಗಿ ನೀನು ಅಂತರ್ಮುಖಿಯಾಗಬಹುದು. ಸೊ ನೀನು ಅಂತರ್ಮುಖಿಯಾದಾಗ you can see that the Paramatma is who is seated in your heart. That ಆ ಒಂದು ದರ್ಶನ, ಆತ್ಮದರ್ಶನ, ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇಟ್ ಈಸ್ ಪಾಸಿಬಲ್ ಫಾರ್ ಯು ಬಿಕಾಸ್ ಯಾವಾಗ ಅಲ್ಲಿ ನೀನು ಈ ಒಂದು ನಿಷ್ಕಾಮ ತಪಸ್ಯ ಅನ್ನುವಂಥದ್ದನ್ನು ಆಚರಿಸ್ತೀಯ, ಆಗ ಅಲ್ಲಿ ನಾನು ನನ್ನದು ಅನ್ನುವಂತಹ ಒಂದು ಐಡೆಂಟಿಟಿಯನ್ನು ನೀನು ಕಳ್ಕೊಂಡಿರ್ತೀಯ. ಅಲ್ಲಿ ನೇಮು, ಫೇಮು ಯಾವುದು ಬೇಕಿರೋದಿಲ್ಲ. ಈ ಒಂದು ಕ್ಲಾರಿಟಿಯಿಂದ ವೆನ್ ಯು ಸಿಟ್ ಫಾರ್ ದಿ ಮೆಡಿಟೇಷನ್, ಧ್ಯಾನ ಅಂತ ಹೇಳಿ ನೀನು ಧ್ಯಾನಕ್ಕೆ ಕೂತಾಗ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಟೇಕ್ ಎನ್ ಇನ್ವರ್ಡ್ ಜರ್ನಿ ವೆರಿ ಈಸಿಲಿ. ಸೊ ವೆನ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ, ಯು ವಿಲ್ ಸಿ ದಿ ಪರಮಾತ್ಮ ಹೂ ಈಸ್ ಸೀಟೆಡ್ ಇನ್ ದಿ ಹಾರ್ಟ್. ಸೊ ನಿನಗೆ ಆತ್ಮದರ್ಶನ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಹೀಗೆ ಕಾಮವಾಸನೆಗಳು ಕೂಡ ನಾಶವಾಗುತ್ತೆ. ಅಂತಹ ಈ ಒಂದು ವಾನಪ್ರಸ್ಥ ಆಶ್ರಮ ಅನ್ನುವಂತಹದ್ದು ಈಸ್ ಸೋ ಗ್ರೇಟ್ ಅಂಡ್ ಇಟ್ ಪ್ರಿಪೇರ್ಸ್ ಯು ಫಾರ್ ದಿ ನೆಕ್ಸ್ಟ್ ಲೆವೆಲ್ ಆಫ್ ಲೈಫ್, ಅಂಡ್ ದಟ್ ಈಸ್ ಕಾಲ್ಡ್ ಚತುರ್ಥಾಶ್ರಮ ಆರ್ ಸನ್ಯಾಸಾಶ್ರಮ. ಸೊ ಹೀಗೆ ವಾನಪ್ರಸ್ಥ ಅಂತ ಹೇಳಿದಾಗ
ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ 50 years ಆಫ್ ಗೃಹಸ್ಥಾಶ್ರಮ ಮುಗಿದ ನಂತರದಲ್ಲಿ ಅವನು ವಾನಪ್ರಸ್ಥವನ್ನು ಆಯ್ಕೆ ಮಾಡಿಕೊಂಡು ಅರಣ್ಯಕ್ಕೆ ಬಂದು ಅಲ್ಲಿ ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಒಂದು ಸಣ್ಣ ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ಏಕಾಗ್ರ ಚಿತ್ತದಿಂದ ಪ್ರಶಾಂತತೆಯಿಂದ ಪರಮಾತ್ಮನನ್ನು ಕುರಿತು ಚಿಂತಿಸಿ ನಿಷ್ಕಾಮ ಕರ್ಮದ ತಪಸ್ಯವನ್ನು ಮಾಡಿ ಆ ಮೂಲಕ ಧ್ಯಾನಕ್ಕೆ ಹೋಗಿ ಅಲ್ಲಿ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಇರೋನು ಅವನೇ ಅನ್ನುವಂತಹ ಒಂದು ಅನುಭವ ಅವನು ಗಳಿಸಿಕೊಂಡಾಗ there will be no other vasanas that can exist in his chitta. So he becomes very pure and he is prepared for the next level of the ashrama, that is the sannyasa ashrama. So bibriyachet munirvasaha kaupina chadanam param tyaktam na dandapatrabhyam anyat kinchidanapi. So after accepting this ashrama dharma, what all the things that you can hold on to, because now you have entered into the sannyasa ashrama. Sannyasa ashramadalli ninna ಜೊತೆ ಇರುವಂತಹದ್ದು ಯಾವುದು, to what all you can hold on to, ಯಾವುದೆಲ್ಲ ವಸ್ತುಗಳನ್ನು ನೀನು ಇಟ್ಕೋಬಹುದು. ಬಿಕಾಸ್ ಸನ್ಯಾಸಾಶ್ರಮ ಅಂತಂದಾಗ ಅಲ್ಲಿ ನಿಂದು ಅಂತ ಹೇಳಿ ಯಾವುದು ಇರೋದಿಲ್ಲ, ಎಲ್ಲವನ್ನ ನೀನು ಬಿಟ್ಕೊಟ್ಟಿರುವಂತಹದ್ದು ನ್ಯಾಸ, ಎಲ್ಲವನ್ನ ನೀನು ತ್ಯಾಗ ಮಾಡಿರ್ತೀಯ. ನಥಿಂಗ್ ಯು ಆರ್ ಅಲೋಡ್ ಟು ಕ್ಯಾರಿ. ಸೊ ಹೆಚ್ಚು ಅಂತಂದಾಗ ಒಂದು ಕೌಪಿನ ಹಾಗೂ ದಂಡ, ದೀಸ್ ಟು ಆರ್ ಅಲೋಡ್ ಫಾರ್ ಯು ಟು ಕ್ಯಾರಿ ವೇರ್ ಎವರ್ ಯು ಗೋ. ಸೊ ಇನ್ಫ್ಯಾಕ್ಟ್ ಸನ್ಯಾಸಿ ಆದವನಿಗೆ ಶರೀರದ ಮೇಲೆ ಕೂಡ ವ್ಯಾಮೋಹ ಇರೋದಿಲ್ಲ. ಸೊ ದೇಹವನ್ನು ಕೂಡ ಅವನು ಬಿಟ್ಕೊಟ್ಟಿರ್ತಾನೆ. ಸಿನ್ಸ್ he is always on ಸಂಚಾರ, ಒಬ್ಬ ಸನ್ಯಾಸಿ ಅಂತಂದಾಗ ಅವನು ಒಂದು ಕಡೆ ನೆಲೆ ನಿಲ್ಲೋ ಹಾಗಿಲ್ಲ. ಸೊ he used to tour, ಸಂಚಾರ ಈಸ್ ಇಸ್ ಧರ್ಮ. ಸೊ ಊರು ಗ್ರಾಮ ಹಳ್ಳಿಗಳನ್ನು ಅವನು ಸುತ್ತಬೇಕಾಗಿರೋದ್ರಿಂದ ಅಲ್ಲಿ ಸಿಗುವಂತಹ ಬೇರೆ ಬೇರೆ ಜನಗಳಿಗೆ ಮುಜುಗರ ಆಗಬಾರ್ದು. ಈ ಕಾರಣದಿಂದ ಆ ದೇಹವನ್ನು ಮುಚ್ಕೊಳ್ಳೋದಕ್ಕೆ ಅವನು he is allowed to use a kaupina, means ಲಂಗೋಟಿ. ಸೊ ಹೀಗೆ ಸನ್ಯಾಸ ಅಂತ ಹೇಳಿದಾಗ ಈ ಆಶ್ರಮಕ್ಕೆ ಬಂದಾಗ ಅವನು ಎಲ್ಲವನ್ನ ತ್ಯಾಗ ಮಾಡಿರ್ತಾನೆ. ನಂತರ ಸನ್ಯಾಸ ಆಶ್ರಮ ಧರ್ಮಕ್ಕೆ ಅನುಸಾರವಾಗಿ ಹಿ ಕೀಪ್ಸ್ ದಂಡ ಅಂಡ್ ಕಮಂಡಲ, ದಟ್ಸ್ ಆಲ್. ಇದಿಷ್ಟು ಬಿಟ್ಟರೆ ಇನ್ಯಾವ ವಸ್ತುವನ್ನು ಕೂಡ ಅವನು ತನ್ನ ಬಳಿ ಇಟ್ಕೊಳ್ಳೋ ಹಾಗಿಲ್ಲ. ಅಂಡ್ ಈವನ್ ದೇರ್ ಆರ್ ವೇರಿಯಸ್ ಸನ್ಯಾಸ ಟ್ರೆಡಿಷನ್ಸ್. ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಗುರು ಪರಂಪರಾ. ಸೊ ಹೇಗೆ ಅಂತಂದರೆ ದೇರ್ ಈಸ್ ಏಕದಂಡ, ದ್ವಿದಂಡ ಅಂಡ್ ತ್ರಿದಂಡ ಅಂತ ಹೇಳಿ ಬೇರೆ ಬೇರೆ ರೀತಿಯ ಸನ್ಯಾಸ ಧರ್ಮಗಳು ಇದೆ. ಅವೆಲ್ಲ ಆ ಒಂದು ಗುರು ಪರಂಪರೆಯಲ್ಲಿ ಅವ್ರು ಹೇಗೆ ಬಂದಿರ್ತಾರೆ, ಆ ಗುರು ಹಾಕಿಕೊಟ್ಟಂತಹ ಮಾರ್ಗವನ್ನು ಅನುಸರಿಸಿ ಆ ಪ್ರಕಾರ ಅವರು ಏಕದಂಡಕ್ಕೆ ಸೇರಿರುವಂತಹದ್ದು, ದ್ವಿದಂಡಕ್ಕೆ ಸೇರಿರ್ತಾರೋ ಅಥವಾ ತ್ರಿದಂಡಕ್ಕೆ ಸೇರಿರದವರಾಗಿರ್ತಾರೋ ಆ ಪದ್ಧತಿಗಳನ್ನು ಅನುಸರಿಸಿ ಈ ಸನ್ಯಾಸಾಶ್ರಮದಲ್ಲಿ ಅಲ್ಲಿ ಇರುವಂತಹ ಧರ್ಮಗಳನ್ನು ಪಾಲಿಸಬೇಕಾಗುತ್ತೆ. ಏಕದಂಡ ಅಂತಂದರೆ ಇಟ್ ಈಸ್ ಅದ್ವೈತ ಅಂತ ಹೇಳ್ತಾರೆ. ಅದ್ವೈತ ಫಿಲಾಸಫಿಯನ್ನು ಅನುಸರಿಸುವಂತಹ ಸನ್ಯಾಸಿ. ಸೊ ಅವನು ಏಕದಂಡ. ದ್ವಿದಂಡ ಅಂತ ಹೇಳಿದಾಗ ದ್ವೈತ ಫಿಲಾಸಫಿಯನ್ನು ಅನುಸರಿಸ್ತಾ ಇರುವಂತಹ ಆ ಒಂದು ಗುರು ಪರಂಪರೆಯಲ್ಲಿ ಬಂದಿರುವಂತಹವನು. ಮತ್ತು ತ್ರಿದಂಡ ಅಂತಂದಾಗ ಇಟ್ ಈಸ್ ವಿಶಿಷ್ಟಾದ್ವೈತ, ಆ ಒಂದು ಗುರು ಪರಂಪರೆಯಲ್ಲಿ ಬಂದಿರುವಂತಹವನು ಅನುಸರಿಸುವಂತಹದ್ದು. ಇವುಗಳಲ್ಲದೆ ದೇರ್ ಆರ್ ಮಚ್ ಮೋರ್ ಗುರು ಪರಂಪರಾಸ್. ಇಲ್ಲಿ ದಂಡ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಟು ವಿಚ್ ಮತ ಹಿ ಬಿಲಾಂಗ್ಸ್ ಟು, ಯಾವ ಒಂದು ಗುರು ಪರಂಪರೆಯಿಂದ ಅವನು ಬಂದಿದ್ದಾನೆ ಅನ್ನೋವಂತಹದ್ದನ್ನು ಅದು ತೋರಿಸುತ್ತೆ. ಸೊ ದಂಡ ಕಮಂಡಲ. ಕಮಂಡಲ ಅಂತಂದರೆ ಹಿ ಕ್ಯಾರೀಸ್ ವಾಟರ್ ಇನ್ ಇಟ್, ದಟ್ ಈಸ್ ಕಮಂಡಲ. ಸೊ ದಿಸ್ ಸನ್ಯಾಸ ಧರ್ಮ ಈ ಒಂದು ಆಶ್ರಮವನ್ನು ಒಪ್ಪಿಕೊಂಡ ನಂತರ he is allowed to hold on to these three things: Kaupina, Danda and Kamandala.
ವಿತ್ ದೀಸ್ ತ್ರೀ ಥಿಂಗ್ಸ್ ಹಿ ಕೀಪ್ಸ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ದಟ್ ಈಸ್ ಸಂಚಾರ ಧರ್ಮ. ಅವನು ಯಾವುದೇ ಒಂದು ಜಾಗದಲ್ಲಿ ಹೆಚ್ಚು ಕಾಲ ನೆಲೆ ನಿಲ್ಲೋ ಹಾಗಿಲ್ಲ. ಯಾಕೆಂತಂದರೆ ಯು ಶುಡ್ ನಾಟ್ ಗೆಟ್ ಅಟ್ಯಾಚ್ ಟು ದಟ್ ಪ್ಲೇಸ್ ಆಲ್ಸೋ. ಇನ್ಫ್ಯಾಕ್ಟ್ ಸನ್ಯಾಸ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಪ್ರಿಸ್ಕ್ರೈಬ್ ದಟ್ ಹಿ ಕ್ಯಾನ್ ಬಿಲ್ಡ್ ಎ ಮಠ ಆಲ್ಸೋ. ಅದು ಇತ್ತೀಚೆಗೆ ಬಂದಿರುವಂತಹ ಪದ್ಧತಿ, ಮಠಗಳನ್ನು ಕಟ್ಕೊಳ್ಳುವಂತಹದ್ದು. ಇನ್ಫ್ಯಾಕ್ಟ್ ಒಬ್ಬ ಗುರು ಸನ್ಯಾಸಿ ಅಂತ ಹೇಳಿದಾಗ, ಒಬ್ಬ ಯತಿ ಅಂತ ಹೇಳಿದಾಗ ಅವನು ಯಾವುದೇ ರೀತಿಯಾದ ಒಂದು ಮಠವನ್ನು ಕಟ್ಕೊಳ್ಳೋ ಹಾಗಿಲ್ಲ, ಒಂದು ಕುಟೀರವನ್ನು ನಿರ್ಮಿಸಿಕೊಳ್ಳೋ ಹಾಗಿಲ್ಲ. ಯಾಕೆಂತಂದರೆ ಮುಂದೆ ಹಿ ಶುಡ್ ನಾಟ್ ಗೆಟ್ ಅಟ್ಯಾಚ್ ಟು ದಟ್ ಪರ್ಟಿಕ್ಯುಲರ್ ಮಠ. ಆ ಒಂದು ನಾನು ಇಲ್ಲೇ ಉಳ್ಕೋಬೇಕು, ಈ ಒಂದು ಇದಕ್ಕೆ ಅವನು ಅಂಟ್ಕೋಬಾರದು. ಸೊ ಸನ್ಯಾಸಾಶ್ರಮ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಪ್ರಿಸ್ಕ್ರೈಬ್ ದಟ್ ಹಿ ಶುಡ್ ನಾಟ್ ಬಿಲ್ಡ್ ಎ ಮಠ. ಸೊ ಹಿ ಈಸ್ ನಾಟ್ ಪರ್ಮಿಟೆಡ್ ಟು ಸ್ಟೇ ಇನ್ ಎನಿ ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಅಲ್ಲಿ ಈ ಮಠ ಅನ್ನೋ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಎಲ್ಲೆಲ್ಲಿ ಉಳ್ಕೋಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಲ್ಲಿ ಸ್ವಲ್ಪ ಕಾಲ ಉಳ್ಕೊಂಡು ನಂತರ ಆ ಜಾಗವನ್ನು ಬಿಟ್ಟು ಮತ್ತೆ ಅವನು ಸಂಚಾರವನ್ನು ಮಾಡ್ತಾ ಇರುವಂತಹದ್ದು. ಸೊ ದಿಸ್ ಈಸ್ ಆ್ಯಕ್ಚುಲಿ ಬಹಳ ಸ್ಟ್ರಿಕ್ಟಾಗಿ ಸನ್ಯಾಸ ಧರ್ಮದಲ್ಲಿ ತಿಳಿಸಿರುವಂತಹ ಪ್ರಮುಖವಾದ ಧರ್ಮ ಇದು. ಬಿಕಾಸ್ ಅವನು ಸನ್ಯಾಸಿ ಅಂತ ಹೇಳಿರೋದ್ರಿಂದ ಅವನು ದೇಹದ ಮೇಲೆ ಕೂಡ ಅಭಿಮಾನ ಇಟ್ಕೊಳ್ಳೋ ಹಾಗಿಲ್ಲ. ಹೀಗಾಗಿ ಅಲ್ಲಿ ದೇಹದ ಮೇಲೆ ಅಭಿಮಾನನೇ ಇಲ್ಲದೆ ಇರೋದ್ರಿಂದ ಬಟ್ಟೆ ಇಟ್ ಈಸ್ ಓನ್ಲಿ ಬಿಕಾಸ್ ಮಾನವನ್ನು ಮುಚ್ಕೊಳ್ಳೋದಕ್ಕಾಗಿ. ಬಿಕಾಸ್ ಹಿ ವಿಲ್ ಬಿ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ಅಲ್ಲಿ ಬೇರೆ ಜನಗಳು ಇವನನ್ನು ನೋಡಿದಾಗ ಅವರಿಗೆ ಬೇರೆ ರೀತಿಯಾದ ಭಾವನೆ ಬರಬಾರ್ದು ಅಂತ ಹೇಳಿ ಹಿ ಈಸ್ ಅಲೌಡ್ ಟು ವೇರ್ ಎ ಕೌಪೀನ ಪ್ಲಸ್ ದಂಡ ದಟ್ ರೆಪ್ರೆಸೆಂಟ್ಸ್ ಟು ವಿಚ್ ಗುರು ಪರಂಪರಾ ಹಿ ಬಿಲಾಂಗ್ಸ್ ಟು. ಅಂಡ್ ನೆಕ್ಸ್ಟ್ ಹಿ ನೀಡ್ಸ್ ವಾಟರ್. So to carry water, he is allowed to carry a kamandala also. So these three things are allowed: kaupina, danda and kamandala. Drushtiputam nyaset padam, vastraputam pibet jalam, satyaputam vaded vacham, manahputam samacharet. ಇಲ್ಲಿ ಅವನು ಹೇಗೆ ಈ ಧರ್ಮವನ್ನು ಯಾವ ರೀತಿ ಅವನು ಪಾಲಿಸಬೇಕು, ಅವನ ಜೀವನ ಶೈಲಿ ಹೇಗಿರುತ್ತೆ ಅದನ್ನಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ದೃಷ್ಟಿಪೂತಂ ನ್ಯಸೇತ್ ಪಾದಂ. ಸಿ ಯು ಹ್ಯಾವ್ ಟು ವಾಕ್ ವೆರಿ ಕೇರ್ಫುಲಿ. ಸೊ ನೀನು ಇಡೋ ಒಂದೊಂದು ಹೆಜ್ಜೆ ಕೂಡ ನಿನ್ನ ಗಮನದಲ್ಲಿರಬೇಕು, ನೀ ಎಲ್ಲಿ ಹೆಜ್ಜೆ ಇಡ್ತಾ ಇದೆಯಾ ಅಂತ. ನ್ಯಸೇತ್ ಪಾದಂ, ಯು ಹ್ಯಾವ್ ಟು ವಾಕ್ ವೆರಿ ಕೇರ್ಫುಲಿ. ಯಾಕೆಂತಂದರೆ ನೀನು ನಡಿಬೇಕಾದ್ರೆ ಇಲ್ಲಿ ಅಹಿಂಸಾ ಅನ್ನುವಂತಹದ್ದು ಪರಮಧರ್ಮ. ಸೊ ಅದರಿಂದ ನೀನು ನಡಿಬೇಕಾದ್ರೆ ನಿನ್ನ ಪಾದಗಳ ಕೆಳಗೆ ಯಾವುದೇ ಒಂದು ಕ್ರಿಮಿ, ಕೀಟ, ಹುಳು ಇವುಗಳು ಯಾವುದು ಸಿಕ್ಕಾಕೋಬಾರ್ದು. ಸೊ ಯು ಹ್ಯಾವ್ ಟು ವಾಕ್ ಕೇರ್ಫುಲಿ. ಸೊ ವಾಚ್ ಯುವರ್ ಸ್ಟೆಪ್ಸ್, ವಾಕ್ ಕೇರ್ಫುಲಿ. ನ್ಯಸೇತ್ ಪಾದಂ, ಕಾಲ ಕೆಳಗೆ ಯಾವ ಇತರ ಜೀವಿ ಕೂಡ ಸಿಕ್ಕಿ ಬೀಳಬಾರ್ದು. ಸೊ ನೀನು ನೋಡ್ಕೊಂಡು ಓಡಾಡಬೇಕು. ವಸ್ತ್ರಪೂತಂ ಪಿಬೇತ್ ಜಲಂ. ಈವನ್ ನೀನು ನೀರು ಕುಡಿಬೇಕು ಅಂತಂದಾಗ ಆ ನೀರನ್ನು ನೀನು ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಅಲ್ಲಿ ನೀರನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಫಿಲ್ಟರ್ ಆದ ಶುದ್ಧವಾದ ನೀರನ್ನು ನೀನು ಕುಡಿಬೇಕು. ಯಾಕೆಂತಂದರೆ ಅಪ್ಪಿತಪ್ಪಿ ಏನಾದ್ರು ಆ ನೀರಿನಲ್ಲಿ ಒಂದು ಸಣ್ಣ ಕ್ರಿಮಿ ಏನಾದ್ರು ಇದ್ದರೆ ಅದು ನಿನ್ನ ದೇಹವನ್ನು ಸೇರ್ಕೋಬಾರ್ದು, ಆ ಜೀವಿಗೆ ಅನ್ಯಾಯ ಆಗಬಾರ್ದು. ಹೀಗೆ ಸನ್ಯಾಸ ಧರ್ಮ ಈಸ್ ವೆರಿ ವೆರಿ ಡಿಫಿಕಲ್ಟ್. ಅಲ್ಲಿ ಈ ರೀತಿ ಇದನ್ನೆಲ್ಲ ಅನುಸರಿಸಬೇಕಾಗುತ್ತೆ. ಸೊ ವಸ್ತ್ರಪೂತಂ ಪಿಬೇತ್ ಜಲಂ, ಒಂದು ವಸ್ತ್ರವನ್ನು ಉಪಯೋಗಿಸಿಕೊಂಡು ಕುಡಿಯುವಂತಹ ನೀರನ್ನು ನೀನು ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಆಗಿರುವಂತಹ ಶುದ್ಧವಾದ ನೀರನ್ನು ನೀನು ಕುಡಿಯಬೇಕು. ಮತ್ತು ವಾಚಂ, ನೀ ಏನು ಮಾತನಾಡ್ತೀಯ ದಟ್ ಶುಡ್ ಬಿ ಸತ್ಯಪೂತಂ. ದಟ್ ಮೀನ್ಸ್ ಸತ್ಯವಾದ ಮಾತುಗಳನ್ನು ಮಾತ್ರ ನೀನು ಮಾತನಾಡಬೇಕು. ನಿನ್ನಿಂದ ಮಾತುಗಳು ಹೊರಬರ್ತಾ ಇದೆ ಅಂತಂದರೆ ಆ ಮಾತುಗಳು ಸತ್ಯಭರಿತವಾಗಿರಬೇಕು. ಅಂತಹ ಮಾತುಗಳನ್ನು ಮಾತ್ರ ಯು ಆರ್ ಅಲೌಡ್ ಟು ಟಾಕ್. ಸೊ ಮಾತನಾಡುವಂತಹ ನುಡಿಗಳು ಸತ್ಯದಲ್ಲಿ ಮಿಂದೆದ್ದು ಬಂದಿರಬೇಕು. ಸನ್ಯಾಸಿಯ ಆಚರಣೆಗಳು ಮನಸ್ಸಿಗೆ ಪವಿತ್ರ ಅಂತ ಅನ್ನಿಸ್ಬೇಕಾಗುತ್ತೆ. ಮಾತನಾಡುವಂತಹ ಶಬ್ದಗಳು
ಸತ್ಯವಾಗಿ ಇರಬೇಕು, ಅಂತಹ ಮಾತುಗಳನ್ನು ಮಾತ್ರ ಮಾತನಾಡಬೇಕು. ಒಂದು ವೇಳೆ ಪರಿಸ್ಥಿತಿ ನಿನಗೆ ವಿರುದ್ಧವಾಗಿದ್ದ ಪಕ್ಷದಲ್ಲಿ ಯು ಡೋಂಟ್ ಸ್ಪೀಕ್ ಅಟ್ ಆಲ್, ನೀನು ಮಾತೇ ಆಡಬಾರ್ದು. ಬಿ ಮೌನವಾಗಿ ಇದ್ಬಿಡು ನೀನು. ಇಲ್ಲ ನಾನು ಏನೋ ಒಂದು ಸ್ವಲ್ಪನಾರು ಹೇಳಲೇಬೇಕು, ಮಾತನಾಡಲೇಬೇಕು ಅಂತಂದಾಗ ಎಷ್ಟು ಕಡಿಮೆಯ ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಬಹುದೋ ಅಷ್ಟೂ ಕಡಿಮೆ ಶಬ್ದಗಳನ್ನು ಉಪಯೋಗಿಸಿ ವಾಟ್ ಎವರ್ ಈಸ್ ಟು ಬಿ ಕನ್ವೇಡ್ ಯು ಕನ್ವೆ. ಅಗತ್ಯವನ್ನು ಮೀರಿ ನೀನು ಶಬ್ದಗಳನ್ನು ಉಪಯೋಗಿಸೋ ಹಾಗಿಲ್ಲ. ಸೊ ಸ್ಪೀಕ್ ವೆರಿ ಲಿಟಲ್ ಆ್ಯಂಡ್ ಇಫ್ ನೆಸಸರಿ, ಅಲ್ಲಿ ಅವಶ್ಯಕತೆ ಇಲ್ಲ ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಸ್ಪೀಕ್ ಅಟ್ ಆಲ್. ಯಾಕೆಂತಂದರೆ ಅಲ್ಲಿ ಯಾವುದೇ ಒಂದು ಮಾತು ಅಂತ ಬಂದಾಗ ವಾದ ಪ್ರತಿವಾದಗಳು ಕೂಡ ಅವುಗಳಿಗೆ ಆಸ್ಪದವನ್ನು ಉಂಟು ಮಾಡಿಕೊಡುತ್ತೆ. ಆದ್ದರಿಂದ ನೀನು ಮಾತನಾಡಿದಾಗ ಅಲ್ಲಿ ವಾದ ಪ್ರತಿವಾದಗಳು ಏರ್ಪಾಡಾಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕಂಡು ಬಂದರೆ ಯು ಸ್ಲಿಪ್ ಅವೇ ಫ್ರಮ್ ದಟ್ ಪ್ಲೇಸ್. ನೀನು ಅಲ್ಲಿ ಇರಲೇಬೇಡ, ನೀನು ಯು ಗೋ ಅವೇ. ಸೊ ಹೀಗೆ ಇನ್ಫ್ಯಾಕ್ಟ್ ನಮ್ಮ ಮಾತುಗಳು ಇವತ್ತು ಯಾರಿಗೂ ಬೇಕಾಗಿಲ್ಲ. ಆದ್ದರಿಂದ ಯೋಚನೆ ಮಾಡಿ ಎಷ್ಟು ಮಾತನಾಡಬೇಕು ಅಷ್ಟು ಸಣ್ಣ ಪ್ರಮಾಣದಲ್ಲಿ ಮಾತನಾಡಬೇಕಾಗುತ್ತೆ. ಸೊ ತನ್ನಲ್ಲಿಯೇ ತಾನು ಒಂದು ರೀತಿಯ ನಿಗ್ರಹ ಅಥವಾ ಶಿಕ್ಷಣವನ್ನು ತಂದುಕೊಂಡು ಆ ಪ್ರಕಾರ ಎಷ್ಟು ಕಡಿಮೆ ಮಾತನಾಡಬಹುದೋ ಅಷ್ಟು ಕಡಿಮೆ ಮಾತನಾಡಬೇಕು. ಇದಕ್ಕಾಗಿ ಕೂಡ ಒಂದು ಸಾಧನೆ ಇದೆ. ಸೊ ವಾಣಿಗಾಗಿ ಮೌನ ಅಂತ ಹೇಳ್ತಾರೆ. ಸೊ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಂದಾಗ ಮೌನವಾಗಿದ್ಬಿಡು, ವಾಣಿಗಾಗಿ ಮೌನ. ಸೊ ಅನ್ನೆಸೆಸರಿ ನೀನು ಶರೀರವನ್ನು ಉಪಯೋಗಿಸ್ಕೊಳ್ಳೋ ಹಾಗೆ ಇಲ್ಲ. ಇನ್ಫ್ಯಾಕ್ಟ್ ಶರೀರ ಅಂತಂದಾಗ ಇಟ್ ಈಸ್ ಎ ಟೂಲ್ ಫಾರ್ ಯು. ಯು ಹ್ಯಾವ್ ಟು ಯೂಸ್ ದಿ ಶರೀರ ಆಸ್ ಎ ಟೂಲ್ ಫಾರ್ ಸಾಧನ. ಇಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಸನ್ಯಾಸ ಧರ್ಮದಲ್ಲಿ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆಯಾಗಿ ಶರೀರವನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ಅಗತ್ಯವಿಲ್ಲದೆ ಹೋದರೆ ಯಾರನ್ನೇ ಮೆಚ್ಚಿಸಬೇಕು ಅಂತ ಹೇಳಿ ಅಥವಾ ಇನ್ಯಾವುದಕ್ಕೂ ಓಡಾಟ ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಬಂದರೆ ನಾಟ್ ಪ್ರಿಸ್ಕ್ರೈಬ್. ಯು ಡೋಂಟ್ ಹ್ಯಾವ್ ಟು ಯೂಸ್ ಫಾರ್ ದಟ್. ದೇಹ ಯಾವುದೋ ಒಂದು ಕಡೆ ಅಚಲವಾಗಿರುವಂತೆ ನಿಶ್ಚೇಷ್ಟ ಸ್ಥಿತಿಯಲ್ಲಿರಬೇಕು. ದೇಹ ಇರಬೇಕು, ಇಟ್ಸ್ ಎ ಸಾಧನ ಶರೀರ ಅಷ್ಟೇ. ಅವಶ್ಯಕತೆ ಇಲ್ಲ ಅಂತಂದರೆ ಯು ಡೋಂಟ್ ಯೂಸ್ ದಟ್ ಬಾಡಿ, ದಟ್ ಫಿಸಿಕಲ್ ಬಾಡಿ. ಅದೇ ರೀತಿ ಮನಸ್ಸು ಈಸ್ ಆಲ್ಸೋ ಎ ಟೂಲ್ ಫಾರ್ ಯು. ಸೊ ಮನಸ್ಸು ಕೂಡ ಎಲ್ಲೂ ಅಲೆದಾಡಬಾರ್ದು. ದೇಹ ಹೇಗೆ ಒಂದು ಕಡೆ ಕೂತಿರುತ್ತೆ ಆ ರೀತಿ ಮನಸ್ಸು ಕೂಡ ಒಂದೇ ಕಡೆ ಇರಬೇಕು. ಇಟ್ ಮಸ್ಟ್ ಬಿ ಅವೈಲಬಲ್ ಫಾರ್ ಯು. ಮನಸ್ಸು ಸ್ಥಿರವಾಗಿ ಒಂದು ಕಡೆ ಇರಬೇಕು. ಸ್ಥಿರವಾಗಿ ಒಂದೇ ಕಡೆ ಮನಸ್ಸಿದ್ದಾಗ ಅಲ್ಲಿ ಚಂಚಲತೆ ಇರೋದಿಲ್ಲ. ಯಾಕೆಂತಂದರೆ ಅಲೆದಾಡ್ತಾ ಇರುವಂತಹ ಮನಸ್ಸು ಹೊರ ಜಗತ್ತಿನಲ್ಲಿ ಅನೇಕಗಳನ್ನು ನೋಡಿ ತನ್ನಲ್ಲಿ ಚಂಚಲ ಸ್ಥಿತಿಯನ್ನು ತಂದುಕೊಡುತ್ತೆ. ಮನಸ್ಸು ಒಂದೇ ಕಡೆ ಸ್ಥಿರವಾಗಿ ನಿಂತಿದೆ ಅಂತಂದಾಗ ಅಲ್ಲಿ ಚಂಚಲತೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಇರೋದಿಲ್ಲ. ಸೊ ಹಾಗೂ ಒಂದು ವೇಳೆ ಮನಸ್ಸು ಸ್ವಲ್ಪ ಚಂಚಲವಾಗ್ತಾ ಇದೆ ಅಂತ ಅನ್ನಿಸಿದಾಗ ಡೂ ಪ್ರಾಣಾಯಾಮ, ಪ್ರಾಣಾಯಾಮದ ಮೊರೆ ನೀವು ಹೋಗಬೇಕಾಗತ್ತೆ. ಹೀಗೆ ಕಷ್ಟಪಟ್ಟು ಈ ಸನ್ಯಾಸಾಶ್ರಮದಲ್ಲಿ ಈ ಎಲ್ಲ ಆಚರಣೆಗಳನ್ನು ನೀನು ಮಾಡಲೇಬೇಕು. ಭಿಕ್ಷಾಂ ಚತುರ್ಷು ವರ್ಣೇಶು ನಿಗರ್ಹ್ಯಾನ್ ವರ್ಜಯಂಶ್ಚರೇತ್ ಸಪ್ತಾಕಾರಂ ಅಸಂಕ್ಲಪ್ತ್ಯಾಂ ಸ್ತೂ ಶ್ಲೇಲ್ಲಲಬ್ಧೇನ ತಾವತ. ಸನ್ಯಾಸಿ ಅಂತ ಹೇಳಿದಾಗ ಹಿ ಈಸ್ ಅಲೋಡ್ ಟು ಟೇಕ್ ಭಿಕ್ಷಾ ಫ್ರಮ್ ಎನಿ ವರ್ಣ. ಅವನು ಯಾರಲ್ಲಿ ಬೇಕಾದರೂ ಹೋಗಿ ಭಿಕ್ಷೆಯನ್ನು ಮಾಡಬಹುದು, ಭಿಕ್ಷೆಯನ್ನು ಸ್ವೀಕರಿಸಬಹುದು. ಸೊ ಇಲ್ಲಿ ಎಲ್ಲೂ ಕೂಡ ನೀನು ಇಂತಹ ಕಡೆ ಮಾತ್ರ ಭಿಕ್ಷೆಗೆ ಹೋಗಬೇಕು ಅಂತ ಇಟ್ ಈಸ್ ನಾಟ್ ಪ್ರಿಸ್ಕ್ರೈಬ್ಡ್. ಸೊ ಅವನ ಸನ್ಯಾಸಿ ಅಂತಂದಾಗ ಯಾವುದೇ ವರ್ಣದವರ ಮನೆಗೆ ಅವನು ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಬಹುದು.
4 ವರ್ಣದವರಲ್ಲಿ ಯಾರಲ್ಲಿ ಬೇಕಾದರೂ ಅವನು ಹೋಗಬಹುದು ಭಿಕ್ಷೆಗಾಗಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರರ ಮನೆಯಿಂದ ಅವನು ಭಿಕ್ಷೆಯನ್ನು ಸ್ವೀಕರಿಸಿ ಅದನ್ನು ಅವನು ಸೇವಿಸಬಹುದು. ಸೊ ಈ ಪ್ರಕಾರ ಭಾಗವತ ಬಹಳ ಸ್ಪಷ್ಟವಾಗಿ 4 ವರ್ಣದವರಲ್ಲಿ ಇನ್ಕ್ಲೂಡಿಂಗ್ ದಿ ಶೂದ್ರ ಯು ಆರ್ ಅಲೌಡ್ ಟು ಟೇಕ್ ದಿ ಭಿಕ್ಷಾ ಅಂತಂದಾಗ ಭಾಗವತ ಈಸ್ ವೆರಿ ಕ್ಲಿಯರ್ ಇನ್ ಇಟ್ಸ್ ಸ್ಟೇಟ್ಮೆಂಟ್. ಎಲ್ಲೂ ಕೂಡ ಶೂದ್ರನನ್ನು ಅನ್ಟಚಬಲ್ ಅಂತ ನಮ್ಮ ಭಾಗವತ ಹೇಳ್ತಾನೆ ಇಲ್ಲ. ಬಿಕಾಸ್ ಎ ಸನ್ಯಾಸಿ ಅಲೌಡ್ ಟು ಟೇಕ್ ಭಿಕ್ಷಾ ಈವನ್ ಫ್ರಮ್ ಎ ಶೂದ್ರ ಅಂತ ಹೇಳಿದೆ. ಸೊ ಶೂದ್ರ ಈಸ್ ಎ ವರ್ಣ, ಇಟ್ ಇಸ್ ನಾಟ್ ಎ ಜಾತಿ. ಸೊ ಶೂದ್ರನನ್ನು ಭಾಗವತ ಯು ಆರ್ ಅನ್ಟಚಬಲ್ ಅಂತ ಎಲ್ಲೂ ಹೇಳಿಲ್ಲ. ಬಟ್ ನಮ್ಮ ಶಾಸ್ತ್ರ ಮತ್ತು ಭಾಗವತ ಒಂದು ವರ್ಗದ ಜನರನ್ನು ಅನ್ಟಚಬಲ್ ಅಂತ ಕರೆಯುತ್ತೆ. ಯಾರು ಅಂತಹವರು ಅಂತಂದರೆ ಪತಿತ. ಹೂ ಇಸ್ ಪತಿತ? ಪತಿತ ಮೀನ್ಸ್ ಸಮಾಜದಲ್ಲಿ ತಪ್ಪು ಕೆಲಸವನ್ನು ಮಾಡಿ ಬಹಿಷ್ಕಾರಕ್ಕೆ ಒಳಪಟ್ಟಿರುವಂತಹವನು. ಒಂದು ಸಮಾಜದಲ್ಲಿ ಎಲ್ಲರ ಜೊತೆ ಒಂದು ಜೀವನ ಮಾಡಬೇಕು. ಆದರೆ ಒಂದು ಸಮಾಜ ಅಂತ ಹೇಳಿದಾಗ ಅಲ್ಲಿ ಸೌಹಾರ್ದತೆ ಈಸ್ ವೆರಿ ಇಂಪಾರ್ಟೆಂಟ್. ಆ ಸೌಹಾರ್ದತೆಗೆ ಧಕ್ಕೆ ಬರುವಂತೆ ಅವನು ವರ್ತಿಸಿ ಅನೇಕ ಜನರಿಗೆ ತೊಂದರೆ ಆಗೋ ಹಾಗೆ ಅವನೇನಾದರೂ ಅಲ್ಲಿ ಉಪಟಳವನ್ನು ಮಾಡಿದಾಗ ಅವನಿಗೆ ಬಹಿಷ್ಕಾರದ ಶಿಕ್ಷೆಯನ್ನು ಹಾಕ್ತಾನೆ. ಅವನು ಯಾವುದೇ ವರ್ಗಕ್ಕೆ ಸೇರಿದವನಾಗಿರಲಿ, ಯಾವುದೇ ವರ್ಣಕ್ಕೆ ಸೇರಿದವನಾಗಿರಲಿ, ಅವನಿಂದ ಸಮಾಜದಲ್ಲಿ ಸೌಹಾರ್ದತೆ ಕದಡುವಂತಹ ಕೆಲಸ ನಡೆದಿದೆ ಎಂದಾಗ ಅವನಿಗೆ ಈ ಒಂದು ಬಹಿಷ್ಕಾರದ ಶಿಕ್ಷೆಯನ್ನು ವಿಧಿಸಿದೆ ಅಂತ ಹೇಳಿದಾಗ he is not allowed to live in the society. He will be sent out. ಅವನು ಆ ಊರು ಅಥವಾ ಪಟ್ಟಣದಿಂದ ಹೊರಗಡೆ ಹೊರಟೋಗ್ತಾನೆ. ಅವನು he is not allowed to enter into the town. ಸೊ ಅವನೇ ಊರಿನಿಂದ ಹೊರಗಡೆ ಹೋಗಿದ್ದಾನೆ ಅಂತಂದಾಗ ಅಂತಹವನಿಂದ ಯು ಡೋಂಟ್ ಟೇಕ್ ದಿ ಭಿಕ್ಷಾ ಬಿಕಾಸ್ he is not a good man. ಈ ಒಂದು ದೃಷ್ಟಿಯಲ್ಲಿ ಅವನನ್ನು ಅನ್ಟಚಬಲ್. ಸೊ ಅವನ ಜೊತೆ ನೀನು ಸೇರಬೇಡ, he is not a good man. ಈ ಅರ್ಥದಲ್ಲಿ ಅನ್ಟಚಬಲ್ ಅನ್ನುವಂಥದ್ದನ್ನು ಹೇಳಿದ. ಅದು ಬಿಟ್ಟರೆ ಎ ಸನ್ಯಾಸಿ ಅಲೌಡ್ ಟು ಟೇಕ್ ಭಿಕ್ಷಾ ಫ್ರಮ್ ಎನಿ ವರ್ಣ. 4 ವರ್ಣದವರಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಅವನು ಭಿಕ್ಷೆಯನ್ನು ಸ್ವೀಕರಿಸಿ ಅಲ್ಲಿ ಸಿಕ್ಕಂತಹ ಆಹಾರವನ್ನು ಅವನು ಸ್ವೀಕರಿಸಬಹುದು. ಸೊ ಒಬ್ಬ ಸನ್ಯಾಸಿ ಸಪ್ತಾಗಾರನ್ ಅಸಂಕ್ಲಪ್ತಾಶ್ಯ ಲಬ್ಧೇನ ತಾವತ. ಇಲ್ಲಿ ಸನ್ಯಾಸ ಧರ್ಮ ಏನು ಹೇಳ್ತಾ ಇದೆ ಅಂತಂದರೆ, ಒಂದು ದಿನದಲ್ಲಿ ಒಬ್ಬ ಸನ್ಯಾಸಿ he is allowed to go to or he can visit 7 houses for ಭಿಕ್ಷಾ. ಒಂದು ದಿನದಲ್ಲಿ ಒಬ್ಬ ಸನ್ಯಾಸಿ ಆದವನು ಕೇವಲ 7 ಮನೆಗಳಿಗೆ ಭಿಕ್ಷೆಗಾಗಿ ಅವನು ಹೋಗಬೇಕಾಗುತ್ತೆ, ನಾಟ್ ಮೋರ್ ದ್ಯಾನ್ ದಟ್. ಸೊ ಒಂದು ವೇಳೆ ಅವನಿಗೆ ಮೊದಲನೇ ಮನೆಯಲ್ಲೇ ಸಾಕಷ್ಟು ಆಹಾರ ಸಿಕ್ಕಿದೆ, ನನಗಿಷ್ಟು ಸಾಕು ಅಂತಂದಾಗ he need not go for the second house because ಸಂಗ್ರಹ ಬುದ್ಧಿ is not allowed. ಸಂಗ್ರಹ ಬುದ್ಧಿ is not good. ಈ ಕ್ಷಣದಲ್ಲಿ ಈ ಒಂದು ಹೊತ್ತಿಗೆ ನಿನ್ನ ಹೊಟ್ಟೆ ತುಂಬಬೇಕು, ಅದಕ್ಕೆ ಏನು ಆಹಾರ ಬೇಕೋ ಅದನ್ನು ಮಾತ್ರ ನೀನು ಭಿಕ್ಷೆಯ ಮೂಲಕ ಸ್ವೀಕರಿಸಬೇಕು. ಯು ಕೆನಾಟ್ ಕೀಪ್ ದಿ ಫುಡ್ ಫಾರ್ ದಿ ನೆಕ್ಸ್ಟ್, ನಾಳೆಗೆ ಅಥವಾ ರಾತ್ರಿಗೆ ಅಂತ ಹೇಳಿ ನೀನು ಆಹಾರವನ್ನು ಇಟ್ಕೊಳ್ಳೋ ಹಾಗಿಲ್ಲ. ಅದರಿಂದ ಯು ಆರ್ ಅಲೌಡ್ ಟು ಟೇಕ್ ಭಿಕ್ಷಾ ಫ್ರಮ್ 7 ಹೌಸಸ್. ಒಂದು ವೇಳೆ ಮೊದಲನೇ ಮನೆಯಲ್ಲಿ ನಿನಗೆ ಸಾಕಷ್ಟು ಆಹಾರ ಸಿಕ್ಕಿದೆ ಅಂತಂದ ಮೇಲೆ ಯು ನೀಡ್ ನಾಟ್ ಗೋ ಟು ದಿ ಸೆಕೆಂಡ್ ಹೌಸ್. ಒಂದು ವೇಳೆ 7 ಮನೆಗಳಿಗೂ ನೀನು ಭಿಕ್ಷಕ್ಕೆ ಹೋಗ್ತೀಯ, 7 ಮನೆಗಳಿಂದ ಕಲೆಕ್ಟ್ ಆಗಿರುವಂತಹ ಫುಡ್ಡು ನಿನ್ನ ಒಂದು ಹೊತ್ತಿಗೆ ಅದು ಸಾಕಾಗಲಿಲ್ಲ, ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಮಾತ್ರ ಸಿಕ್ಕಿದೆ, 7 ಮನೆ ಆಗೋಯಿತು, ಇಷ್ಟು ಹೊಟ್ಟೆ ತುಂಬ ಪೂರ್ತಿ ಆಗಲ್ಲ ಅಂತ ಅನಿಸಿದ್ರು ಕೂಡ ಯು ಆರ್ ನಾಟ್ ಅಲೌಡ್ ಟು ಗೋ ಟು ದಿ 8th ಹೌಸ್ ದೋ ದೇರ್ ಈಸ್ ಎ ಶಾರ್ಟೇಜ್ ಆಫ್ ಫುಡ್. ವಾಟ್ ಎವರ್ ಯು ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದಿ 7 ಹೌಸಸ್, ಓನ್ಲಿ ವಿತ್ ದಟ್ ನೀನು ತೃಪ್ತಿ ಪಟ್ಕೋಬೇಕಾಗತ್ತೆ. ಸೊ ಆ 7 ಮನೆಗಳಲ್ಲಿ ನೀನು ಎಷ್ಟು ಆಹಾರವನ್ನು ಸಂಪಾದನೆ ಮಾಡಿದೆ, ಓನ್ಲಿ ದಟ್ ಮಚ್ ಯು ಆರ್ ಸಪೋಸ್ ಟು ಈಟ್. ಒಂದು ವೇಳೆ
7 ಮನೆಗಳನ್ನು ನೀನು ಸುತ್ತಿದೀಯ. ಮೊದಲನೇ ಮನೆಯಿಂದ 7ನೇ ಮನೆವರೆಗೂ ಎಲ್ಲೂ ಕೂಡ ನಿನಗೆ ಅವತ್ತು ಆಹಾರ ಸಿಕ್ಕಲಿಲ್ಲ. ದೆನ್ ಆಲ್ಸೋ ಯು ಆರ್ ನಾಟ್ ಸಪೋಸ್ ಟು ಗೋ ಟು ದಿ 8th ಹೌಸ್ ಫಾರ್ ಫುಡ್. ನೀನು ಯು ಹ್ಯಾವ್ ಟು ಕಮ್ ಟು ದಿ ಕನ್ಕ್ಲೂಷನ್ ದಟ್ ಈ ಒಂದು ದೇಹ, ಈ ಒಂದು ಪ್ರಾರಬ್ಧ ದೇಹಕ್ಕೆ ಇವತ್ತು ಬಹುಶಃ ಆಹಾರ ಅನ್ನೋಂತಹದ್ದು ಇಲ್ಲ ಅನ್ನೋಂತಹದ್ದೇ ವಿಧಿಯ ನಿಯಮ. ಆದ್ದರಿಂದ ಲೆಟ್ ಮೀ ನಾಟ್ ಗೋ ಟು ದ ನೆಕ್ಸ್ಟ್ ಹೌಸ್ ಅಂತ ಹೇಳಿ ದೇಹವನ್ನು, ಆ ಪ್ರಾರಬ್ಧವನ್ನು ಅನುಭವಿಸು ಅಂತ ಹೇಳಿ ಬಿಟ್ಕೊಟ್ಬಿಡ್ಬೇಕಾಗುತ್ತೆ. ಸೊ ಯು ಶುಡ್ ನಾಟ್ ಗೋ ಟು ದಿ ನೆಕ್ಸ್ಟ್ ಹೌಸ್ ಫಾರ್ ದಿ ಫುಡ್. ಆ್ಯಂಡ್ 7 ಮನೆಗಳಿಂದ ನೀನು ಆಹಾರವನ್ನು ಕಲೆಕ್ಟ್ ಮಾಡಿದೀಯ. ಸಿಕ್ಕಂತಹ ಆಹಾರವನ್ನು ನೀನು ಊರಿನಿಂದ ಹೊರಗಡೆ ಯಾವುದಾದ್ರು ಒಂದು ನೀರು ಹರಿತಾ ಇರುವಂತಹ ಪ್ರದೇಶ, ನದಿಯ ತೀರ, ಕಾಲುವೆಯ ತೀರಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಕೈಕಾಲು ಮುಖಗಳನ್ನು ತೊಳ್ಕೊಂಡು ನಿನಗೆ ಸಿಕ್ಕಂತಹ ಆಹಾರವನ್ನು ಪವಿತ್ರಗೊಳಿಸಿ ಆಹಾರವನ್ನು ಶಾಂತ ಮನಸ್ಕನಾಗಿ ಕುಳಿತುಕೊಂಡು ತಿನ್ನಬೇಕಾಗತ್ತೆ. ಸಪೋಸ್ ಆಹಾರವನ್ನು ನೀನು ಪವಿತ್ರಗೊಳಿಸ್ಕೊಂಡಿದೀಯಾ, ನದಿಯ ಬಳಿ ಕುಳಿತಿದೀಯಾ, ಆಗ ಯಾರೋ ಮತ್ತೊಬ್ಬ ಯಾಚಕ ಅಲ್ಲಿಗೆ ಬರ್ತಾನೆ. ಅವನು ಬಂದು ನಿನ್ನನ್ನು ಆಹಾರವನ್ನು ಕೇಳ್ತಾನೆ. ನಿನಗೆ ಸಿಕ್ಕಿರೋ ಆಹಾರದಲ್ಲಿ ಅವನಿಗೂ ಕೂಡ ನೀನು ಒಂದು ಪಾಲನ್ನು ಕೊಡಬೇಕಾಗತ್ತೆ. ಉಳಿದ ಆಹಾರವನ್ನು ಮಾತ್ರ ಯು ಆರ್ ಅಲೋಡ್ ಟು ಈಟ್. ದೆನ್ ಆಲ್ಸೋ ನಾನು ಇದರಲ್ಲಿ ಒಂದು ಭಾಗವನ್ನು ಅವನು ಕೊಟ್ಟಿದ್ದೀನಿ ಅಂತ ಹೇಳಿ ನೀನು ನೀನು ಮತ್ತೆ ಭಿಕ್ಷಾಟನೆ ಮಾಡೋ ಹಾಗಿಲ್ಲ, ಮತ್ತೆ ನೀನು ಭಿಕ್ಷೆಗಾಗಿ ಹೋಗೋ ಹಾಗಿಲ್ಲ. ಸೊ ಹೀಗೆ ಸನ್ಯಾಸಿಗೆ ದೇಹದ ನಿರ್ವಹಣೆಗಾಗಿ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬೇಕು. ಯಾಕೆಂತಂದರೆ ಸನ್ಯಾಸಿ ಅಂತ ಹೇಳಿದಾಗ ಕೂಡ ಅವನು ಈ ಒಂದು ಸನ್ಯಾಸಾಶ್ರಮದಲ್ಲಿ ಅನೇಕ ರೀತಿಯ ಸಾಧನೆಯನ್ನು ಮಾಡಬೇಕಾಗುತ್ತೆ. ಸೊ ಸಾಧನೆಯನ್ನು ಮಾಡಬೇಕು ಅಂತಂದಾಗ ದೇಹ ಈಸ್ ರಿಕ್ವೈರ್ಡ್ ಫಾರ್ ಹಿಮ್, ಇಟ್ಸ್ ಎ ಟೂಲ್ ಫಾರ್ ಹಿಮ್. ಸೊ ದೇಹದ ಪೋಷಣೆ ಆಗಬೇಕು, ದೇಹದಲ್ಲಿ ಪ್ರಾಣಶಕ್ತಿ ಇರಬೇಕು. ಸೊ ದೇಹವನ್ನು ಪ್ರಾಣವನ್ನು ರಕ್ಷಿಸ್ಕೋಬೇಕು ಅಂತ ಹೇಳಿ ದೇಹದ ರಕ್ಷಣೆಗಾಗಿ ಮಾತ್ರ ಅವನು ಭಿಕ್ಷೆಯನ್ನು ಮಾಡಬೇಕಾಗುತ್ತೆ. ಸೊ ಬಹಳ ಈ ಕಷ್ಟದಿಂದಲೇ ಈ ಒಂದು ಧರ್ಮವನ್ನು ಅವನು ಪಾಲಿಸಬೇಕಾಗುತ್ತೆ. ಸೊ ಒಂದು ವೇಳೆ ಏನಾದರೂ ಆಹಾರ ಉಳ್ಕೊಂಡ್ರೆ ಉಳಿದ ಆಹಾರವನ್ನು ಅವನು ತ್ಯಾಗ ಮಾಡಬೇಕಾಗುತ್ತೆ, ತ್ಯಜಿಸಬೇಕಾಗುತ್ತೆ. ಅದನ್ನು ನಾನು ರಾತ್ರಿ ತಿಂತೀನಿ ಅಂತ ಹೇಳಿ ಅವನು ಇಟ್ಕೊಳ್ಳೋ ಹಾಗಿಲ್ಲ. ಸಂಗ್ರಹ ಈಸ್ ನಾಟ್ ಪರ್ಮಿಟೆಡ್. ಸೊ ಅವನು ಮತ್ತೆ ಮರುದಿನ ಮಾತ್ರ ಅವನು ಭಿಕ್ಷಕ್ಕೆ ಹೋಗಬೇಕಾಗುತ್ತೆ. ಉಳಿದ ಆಹಾರವನ್ನು ಅವನು ಸ್ವೀಕರಿಸೋ ಹಾಗಿಲ್ಲ. ಏಕಶ್ಚರೇನ್ ಮಹೀಮೇತಂ ನಿಸ್ಸಂಗಃ ಸಂಯತೇಂದ್ರಿಯ ಆತ್ಮಕ್ರೀಡಾ ಆತ್ಮರತ ಆತ್ಮಾವಾನ್ ಸಮದರ್ಶನ. ಸೊ ಒಬ್ಬ ಸನ್ಯಾಸಿಯಾದವನು ಸಮಸ್ತ ಸಂಘಗಳನ್ನು ಬಿಟ್ಟು ಇಂದ್ರಿಯಗಳನ್ನು ಜಯಿಸಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ಚಿಂತಿಸುತ್ತಾ ಸಂತೋಷವನ್ನು ಅವನು ಹೊಂದಬೇಕಾಗತ್ತೆ. ಸೊ ಎಲ್ಲವೂ ಬ್ರಹ್ಮಾತ್ಮಕ. ಸೊ ದಿಸ್ ಈಸ್ ಸಮದರ್ಶನಂ, ಸಮದೃಷ್ಟಿಯನ್ನು ಹೊಂದಬೇಕು ಅವನು. ಮತ್ತು ಸಂಚಾರ ಅಂತ ಹೇಳಿದಾಗ ಕೂಡ ಭೂಮಿಯಲ್ಲಿ ಅವನು ಸಂಚರಿಸುವಾಗ ಹಿ ಮಸ್ಟ್ ಬಿ ಏಕಾಂಗಿಯಾಗಿ ಅವನು ಸಂಚಾರವನ್ನು ಮಾಡಬೇಕಾಗತ್ತೆ. ಸೊ ನಿರ್ಜನವಾದ ಪ್ರದೇಶದಲ್ಲಿ ನಿರ್ಭಯದಿಂದ ಏಕಾಗ್ರ ಚಿತ್ತದಿಂದ ಅವನು ಆತ್ಮನಲ್ಲಿ ರಮಿಸಿ ಸಂಚಾರವನ್ನು ಮಾಡಬೇಕಾಗತ್ತೆ. ಮತ್ತು ಅವನ ಚಿಂತನೆ ಹೇಗಿರಬೇಕು? ತನ್ನ ಬಂಧನಕ್ಕೆ ಮತ್ತು ಮುಕ್ತಿಗೆ ಕಾರಣ ಏನು ಅನ್ನುವಂತಹ ತತ್ವವನ್ನು ಅರಿತು ಅದನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗತ್ತೆ. ಇಂದ್ರಿಯಗಳನ್ನು ಹೊರ ಪ್ರಪಂಚದಲ್ಲಿ ಹೋದ ದಿಕ್ಕಿನಲ್ಲಿ ಬಿಡುವಂತಹದ್ದು ಈಸ್ ದಿ ನಿಜವಾದ ಬಂಧನ. ಅದಕ್ಕೆ ಇಂದ್ರಿಯಗಳನ್ನು ಜಯಿಸಬೇಕು. ಒಬ್ಬ ಸನ್ಯಾಸಿ ಆದವನು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಹ್ಯಾಸ್ ಟು ಹ್ಯಾವ್ ಎ ಗುಡ್ ಕಂಟ್ರೋಲ್ ಓವರ್ ದಿ ಇಂದ್ರಿಯಾಸ್. ಆ ಇಂದ್ರಿಯಗಳು ಹೋದ ದಿಕ್ಕಿಗೆ ಅದನ್ನು ಬಿಡ್ತಾ ಇದ್ದಾನೆ ಅಂತಂದರೆ ಅದು ಮುಂದೆ ಅವನಿಗೆ ಅನೇಕ ರೀತಿಯ ದುಃಖವನ್ನು ತಂದುಕೊಡುತ್ತೆ. ದಟ್ ಈಸ್ ನರಕ ಅಥವಾ ಅದೇ ಬಂಧನ. ಸೊ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತರ್ಮುಖಿಯಾಗಬೇಕು ಅವನು. ಅದೇ ನಿಜವಾದ ಮೋಕ್ಷ. ದಟ್ ಈಸ್ ದಿ ಲಿಬರೇಷನ್. ಸೊ ಹಿ ಶುಡ್ ರಿಯಲೈಸ್ ದಿಸ್ ಫಿಲಾಸಫಿ. ದಿಸ್ ಈಸ್ ದ ಹೈಯೆಸ್ಟ್ ಫಿಲಾಸಫಿ ವಿಚ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ
ಸನ್ಯಾಸಾಶ್ರಮ. ಸೊ ವಾನಪ್ರಸ್ಥಾಶ್ರಮ ಪದೇಶ್ವ ಭೀಕ್ಷಣಂ ಭೈಕ್ಷಮಾಚರೇತ್. ಒಬ್ಬ ಸನ್ಯಾಸಿ ವಾನಪ್ರಸ್ಥಿಗಳ ಬಳಿಯಿಂದ ಆಹಾರವನ್ನು ಸ್ವೀಕರಿಸುವಂತಹದ್ದನ್ನು ಪರಮಧರ್ಮ ಅಂತ ಕೂಡ ಹೇಳುತ್ತೆ. ಸೊ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಎ ಸನ್ಯಾಸಿ ಈಸ್ ಅಲೋಡ್ ಟು ಟೇಕ್ ಭಿಕ್ಷಾ ಫ್ರಮ್ ದಿ 7 houses. ಸಪ್ತಾಗಾರಂ ಈಸ್ ಅಲೋಡ್ ಟು ಟೇಕ್ ಫುಡ್ ಓನ್ಲಿ ಫ್ರಮ್ ದಿ 7 houses. ಒಂದು ವೇಳೆ ಸನ್ಯಾಸಿ ಅಲ್ಲೇ ಎಲ್ಲೋ ಒಬ್ಬ ವಾನಪ್ರಸ್ಥಿ ಇದ್ದಾನೆ ಅಂತ ಹೇಳಿ ಆ ವಾನಪ್ರಸ್ಥನ ಬಳಿಗೆ ಹೋಗಿ ಅವನಿಂದ ಏನಾದ್ರು ಅವನು ಭಿಕ್ಷೆಯನ್ನು ಸ್ವೀಕರಿಸಿದ್ರೆ ದಟ್ ಭಿಕ್ಷೆ ಈಸ್ ಕನ್ಸಿಡರ್ಡ್ ಆಸ್ ದಿ ಪರಮಶ್ರೇಷ್ಠ. ವಾನಪ್ರಸ್ಥೆಯಿಂದ ಅವನು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ದಾನೆ ಅಂತಂದರೆ ಅವನಿಗೆ ಬಹಳ ಶ್ರೇಷ್ಠವಾದ ಆಹಾರ ಸಿಕ್ಕಿದೆ. ಬಿಕಾಸ್ ವೈ ಇಟ್ ಈಸ್ ಸೆಡ್ ಸೊ? ಬಿಕಾಸ್ ವಾನಪ್ರಸ್ಥಿ ಅಂತ ಹೇಳಿದಾಗ ಆ ವಾನಪ್ರಸ್ಥ ಆಶ್ರಮದಲ್ಲಿ ಅವನಿಗೂ ಕೂಡ ಈ ಆಹಾರದ ಬಗ್ಗೆ ಹಲವು ನಿಯಮಗಳಿವೆ. ಅವನು ಏನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳು, ಅಲ್ಲಿ ಇರುವಂತಹ ಮರಗಳು ಗಿಡಗಳಿಂದ ಸಿಗುವಂತಹ ಕೆಲವು ಹಣ್ಣುಗಳನ್ನು ಉಪಯೋಗಿಸಿ ಅವನ ಜೀವನ ನಿರ್ವಹಣೆ ಮಾಡಬೇಕು. ಒಂದು ವೇಳೆ ಕಾಡಿನಲ್ಲಿ ಅವನಿರುವಂತಹ ಜಾಗದಲ್ಲಿ ಗೆಡ್ಡೆ ಗೆಣಸುಗಳು ಸಿಕ್ಕಲಿಲ್ಲ, ಯಾವುದೇ ಮರಗಳಲ್ಲೂ ಕೂಡ ಅವನಿಗೆ ಹಣ್ಣು ಹಂಪಲು ಅನ್ನುವಂತಹದ್ದು ಸಿಕ್ಕಲಿಲ್ಲ, ಆಗ ಅವನು ಸ್ವಲ್ಪ ದೂರ ಹೊರಗಡೆ ಬಂದಾಗ ಅಲ್ಲಿ ಏನಾದರೂ ಕಣಜಗಳ ಬಳಿ ಈ ಕಾಳುಗಳು ಏನಾದರೂ ಚೆಲ್ಲಿ ಹೋಗಿದ್ರೆ ಕಣಗಳ ಬಳಿ ಚೆಲ್ಲಿ ಹೋದಂತಹ ಈ ಕಾಳುಗಳನ್ನು ಅವನು ಆರಿಸ್ಕೋಬೇಕಾಗತ್ತೆ. ಹೀಗೆ ಆಯ್ದ ಕಾಳು ಬೇಳೆಗಳನ್ನು ಮನೆಯಲ್ಲಿ ತಂದಿಟ್ಕೊಂಡಿರ್ತಾನೆ ವಾನಪ್ರಸ್ಥಿ. ಸೊ ಅವುಗಳಲ್ಲಿ ಒಂದು ಪಾಲು ಅಂತ ಹೇಳಿ ಅವನೇನಾದರೂ ಒಬ್ಬ ಸನ್ಯಾಸಿ ಮನೆಗೆ ಬಂದಾಗ ಭಿಕ್ಷೆ ಅಂತ ಹೇಳಿ ಅವನಿಗೆ ನೀಡಿದಾಗ ವಾನಪ್ರಸ್ಥಿಯಿಂದ ಸ್ವೀಕರಿಸಿದಂತಹ ಆಹಾರ ಈಸ್ ಕನ್ಸಿಡರ್ಡ್ ಆಸ್ ಪರಮಶ್ರೇಷ್ಠ. ಬಿಕಾಸ್ ಚೆಲ್ಲಿ ಹೋದಂತಹ ಧಾನ್ಯಗಳನ್ನು ಆಯ್ದು ತಂದಿರ್ತಾನೆ ಒಬ್ಬ ವಾನಪ್ರಸ್ಥಿ. ಸೊ ಆಹಾರಕ್ಕಾಗಿ ಒಬ್ಬ ವಾನಪ್ರಸ್ಥಿ ಚೆಲ್ಲಿ ಹೋದ ಧಾನ್ಯಗಳ ಮೇಲೆ ಅವಲಂಬಿತನಾಗಿರ್ತಾನೆ. ಸೊ ಭಿಕ್ಷಾ ಫ್ರಮ್ ವಾನಪ್ರಸ್ಥಿ ಈಸ್ ಕನ್ಸಿಡರ್ಡ್ ಆಸ್ ಪರಿಶುದ್ಧ. ಮತ್ತು ಸ್ವರ್ಗ ಹಾಗೂ ಉತ್ತಮವಾದ ಲೋಕಗಳು ಲಭಿಸಬೇಕು ಅಂತಂದಾಗ ಇಟ್ ಈಸ್ ಅಗೇನ್ ಥ್ರೂ ಕರ್ಮ ಮಾರ್ಗ. ಸಿ, ಉತ್ತಮವಾದ ಲೋಕ ಅನ್ನುವಂತಹದ್ದು ಈಸ್ ನಾಟ್ ಮೋಕ್ಷ. ಸ್ವರ್ಗ ಅಂತ ಹೇಳಿದ್ರು ಕೂಡ ಸ್ವರ್ಗ ಈಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಆಲ್ವೇಸ್ ಎಂಜಾಯ್. There is no sorrow, there is no pain, there is no hungry, there is no ರೋಗ. ಸ್ವರ್ಗದಲ್ಲಿ ಇಂತಹ ಕೆಲವು ಸವಲತ್ತುಗಳಿದೆ. ಸೊ ಸ್ವರ್ಗ ಮತ್ತು ಉತ್ತಮ ಲೋಕಗಳನ್ನು ಹೊಂದಬೇಕು ಅಂತಂದಾಗ ಯಾರಿಗೆ ಇಂತಹ ಲೋಕಗಳ ಮೇಲೆ ಅಭಿರುಚಿ ಇರುತ್ತೆ ಅವನು ಹಿ ಹ್ಯಾಸ್ ಟು ಪರ್ಫಾರ್ಮ್ ವೆರಿ ವೆರಿ ಗುಡ್ ಕರ್ಮಾಸ್. ಸೊ ಪುಣ್ಯ ಕರ್ಮಗಳನ್ನು ಮಾಡಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಸಾಕಷ್ಟು ಪುಣ್ಯಗಳ ಸಂಪಾದನೆ ಅವನಿಗೆ ಸ್ವರ್ಗ ಮತ್ತು ಉತ್ತಮ ಲೋಕವನ್ನು ಸಿಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಅಗೇನ್ ದಿಸ್ ಉತ್ತಮ ಲೋಕ ಆಫ್ ಸ್ವರ್ಗ ಅಂತ ನಾವೇನು ಕರೆದಿದ್ದೀವಿ, ದಟ್ ಈಸ್ ನಾಟ್ ಅಲ್ಟಿಮೇಟ್. ಬಿಕಾಸ್ ಯಾವಾಗ ಪುಣ್ಯ ಅನ್ನುವಂತಹದ್ದು ಖಾಲಿ ಆಗುತ್ತೆ, ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದಿ ಮರ್ತ್ಯಲೋಕ. ಸೊ ಶಾಸ್ತ್ರ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇರುವಂತಹದ್ದೇನು ಅಂತಂದರೆ, ಯಾವುದೇ ಕರ್ಮಗಳಿಂದ ಸಿಕ್ಕ ಫಲ ಅದು ಎಷ್ಟೇ ಉತ್ತಮವಾಗಿದ್ರೂ ಕೂಡ ಇಟ್ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಅದು ನಿನಗೆ ಅಂತಿಮವಾಗಿ ಸುಖವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಪರ್ಮನೆಂಟ್ ಸುಖವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಮೇ ಬಿ ಇಟ್ ಈಸ್ ಎ ಪುಣ್ಯಕರ್ಮದ ಫಲ. ಇನ್ ಸ್ಪೈಟ್ ಆಫ್ ದಟ್ ಪುಣ್ಯಕರ್ಮದ ಫಲ, ದ ಫಲ ವಿಚ್ ಯು ಒಬ್ಟೈನ್ ಫ್ರಮ್ ಡೂಯಿಂಗ್ ಪುಣ್ಯಕರ್ಮಾಸ್, that will not give you the ultimate shanti.
ಸೊ ಅದರಿಂದ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ ಹಿ ಈಸ್ ನಾಟ್ ಅಲೋಡ್ ಟು ಡೂ ಕರ್ಮಾಸ್. ಅವನು ಕರ್ಮಗಳನ್ನು ಮಾಡೋ ಹಾಗಿಲ್ಲ. ಬಿಕಾಸ್ ಕರ್ಮ ಮಾರ್ಗದಿಂದ ಸಿಗುವಂತಹದ್ದು ಯಾವುದೇ ಫಲ ಆಗಿದ್ರೂ ಕೂಡ ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಜೊತೆಗೆ ಪುಣ್ಯಗಳ ಸಂಪಾದನೆಯಿಂದ ಇಂತಹ ಒಂದು ಪುಣ್ಯದ ಲೋಕ ಸಿಗತ್ತೆ. ಪುಣ್ಯಗಳನ್ನು ಹೆಚ್ಚು ಸಂಪಾದನೆ ಮಾಡಿದ್ರಿಂದ ಪುಣ್ಯದ ಲೋಕಗಳು ಲೈಕ್ ಸ್ವರ್ಗ ಅನ್ನುವಂತಹ ಒಂದು ಪ್ಲೇಸ್ ಸಿಗತ್ತೆ. ಬಟ್ ಇಟ್ ಈಸ್ ನಾಟ್ ಮೋಕ್ಷ, ಇಟ್ ಈಸ್ ನಾಟ್ ಲಿಬರೇಷನ್, ಇಟ್ ಈಸ್ ನಾಟ್ ಹೈಯೆಸ್ಟ್. ಸೊ ವೇದಾಂತ ಸೇಸ್ ಒಬ್ಬ ಸನ್ಯಾಸಿ ಆದವನು ಹಿ ಈಸ್ ನಾಟ್ ಸಪೋಸ್ ಟು ಇನ್ವಾಲ್ವ್ ಹಿಮ್ಸೆಲ್ಫ್ ಇನ್ ದಿ ಕರ್ಮಾಸ್. ಅದರಿಂದ ಸನ್ಯಾಸಿ ಈ ರೀತಿಯ ಕರ್ಮಗಳಿಗೆ ಸೋಲಬಾರದು, ಅವನ ಮನಸ್ಸು ಆ ಕಡೆ ಹೋಗಬಾರ್ದು. ಈ ಕಾರಣದಿಂದ ಸ್ವರ್ಗದ ಸುಖಗಳಲ್ಲಿ ಕೂಡ ಅವನು ವಿರಕ್ತಿ ಭಾವವನ್ನು ಹೊಂದಿರಬೇಕಾಗುತ್ತೆ. ಬಿಕಾಸ್ ಸ್ವರ್ಗ ಈಸ್ ನಾಟ್ ಅಲ್ಟಿಮೇಟ್. ಅಲಬ್ಧ್ವಾ ನ ವಿಷೀದೇತ ಕಾಲೇ ಕಾಲೇ ಶನಂ ಕ್ವಚಿತ್ ಲಬ್ಧ್ವಾ ನ ಹೃಷೇದ್ವತಿ ಧೃತಿ ಮಾನುಭಯಂ ದೈವತಂತ್ರಿತಂ. ಹೇ ಉದ್ಧವ, ಧೈರ್ಯಶಾಲಿಯಾದ ಸನ್ಯಾಸಿಯ ಆಲೋಚನೆ ಹೇಗಿರಬೇಕು ಅಂತಂದರೆ, ಎಂದಾದರೂ ಒಂದು ದಿನ ಎಷ್ಟೇ ಯೋಚಿಸಿದ್ರೂ ಕೂಡ ಈ ಭಿಕ್ಷೆ ಎನ್ನುವಂತಹದ್ದು ಸಿಗದೇ ಇದ್ದಾಗ ಅದಕ್ಕಾಗಿ ಚಿಂತಿಸಬಾರದು. ಸನ್ಯಾಸಿಯ ಜೀವನ ನಿರ್ವಹಣೆ ಅಂತಂದರೆ ಇಟ್ ಈಸ್ ಥ್ರೂ ಭಿಕ್ಷೆ. ಬಟ್ ಯಾವತ್ತೋ ಒಂದು ದಿವಸ ಭಿಕ್ಷೆ ಸಿಕ್ಕಲಿಲ್ಲ ಅಂತಂದಾಗ ಅದಕ್ಕಾಗಿ ಚಿಂತಿಸಬಾರ್ದು. ಹಾಗೂ ಒಂದು ವೇಳೆ ನಿರೀಕ್ಷೆ ಮೀರಿ ಹೆಚ್ಚು ಭಿಕ್ಷೆ ಸಿಕ್ಕಿದೆ ಅಂತಂದಾಗ ಆಗಲೂ ಕೂಡ ಹರ್ಷಿತನಾಗಬಾರ್ದು. ಸೊ ಭಿಕ್ಷೆ ದೊರಕುವುದು ಮತ್ತು ದೊರಕದಿರುವುದು ಇವೆರಡೂ ಕೂಡ ಪ್ರಾರಬ್ಧಕ್ಕೆ ಅಧೀನ. ಸೊ ಭಿಕ್ಷೆ ಸಿಗುವಂತಹದ್ದು ಅಥವಾ ಸಿಗದೇ ಇರುವಂತಹದ್ದು ಇಟ್ ಈಸ್ ಪ್ರಾರಬ್ಧಕ್ಕೆ ಅಧೀನ. ಈ ರೀತಿಯಲ್ಲಿ ಅವನ ಥಿಂಕಿಂಗ್ ಇರಬೇಕು. ಸೊ ಭಿಕ್ಷೆ ಯಾಚಿಸುವಂತಹದ್ದು, ಭಿಕ್ಷಾಟನೆ ಮಾಡಲೇಬೇಕು, ದಟ್ ಈಸ್ ಇಸ್ ಧರ್ಮ, ಪರಮಧರ್ಮ. ಒಬ್ಬ ಸನ್ಯಾಸಿಯ ಧರ್ಮ ಅದು ಭಿಕ್ಷೆಗೆ ಹೋಗುವಂತಹದ್ದು. ಸೊ ಸನ್ಯಾಸಿಯ ಮುಖ್ಯ ಉದ್ದೇಶ ಮೋಕ್ಷ. ಪರಮಧರ್ಮ ಈಸ್ ಭಿಕ್ಷೆ, ಬಟ್ ಪರಮ ಗುರಿ ಈಸ್ ಮೋಕ್ಷ. ಸೊ ಅದಕ್ಕಾಗಿ ಅವನು ಅನೇಕ ಸಾಧನೆಗಳನ್ನು ಮಾಡ್ತಾನೆ ಇರಬೇಕಾಗತ್ತೆ. ಸೊ ಸಾಧನೆಯಲ್ಲಿ ಅವನು ಇರಬೇಕು ಅಂತಂದಾಗ ಪ್ರಾಣಗಳ ರಕ್ಷಣೆ ಆಗಬೇಕು. ಸೊ ಪ್ರಾಣಗಳ ರಕ್ಷಣೆಗೆ ಆಹಾರ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಹಾರವನ್ನು ಕೊಟ್ಟು ದೇಹದ ನಿರ್ವಹಣೆ, ಪ್ರಾಣಗಳ ರಕ್ಷಣೆ ಆಗಬೇಕು. ಸೊ ದೇಹ ಮತ್ತು ಪ್ರಾಣಗಳ ರಕ್ಷಣೆಯಿಂದ ಅವನ ಸಾಧನೆ ನಿರಂತರವಾಗಿ ಸನ್ಯಾಸ ಆಶ್ರಮದಲ್ಲಿ ನಡೀತಾ ಇರುತ್ತೆ. ಬಿಕಾಸ್ ಹಿಸ್ ಅಲ್ಟಿಮೇಟ್ ಗೋಲ್ ಈಸ್ ಟು ಗೆಟ್ ದಿ ಲಿಬರೇಷನ್, ಟು ಒಬ್ಟೈನ್ ಮೋಕ್ಷ. ದಟ್ ಈಸ್ ಹಿಸ್ ಪರಮ ಉದ್ದೇಶ. ಸೊ ಪರಮ ಉದ್ದೇಶದ ಕಾರಣದಿಂದ ಭಿಕ್ಷೆ ಈಸ್ ಹಿಸ್ ಪರಮ ಧರ್ಮ. ಬಟ್ ಅಗೇನ್ ಯಾವತ್ತೋ ಒಂದು ದಿವಸ ನಾನು ಭಿಕ್ಷೆಗೆ ಹೋಗಿದ್ದೀನಿ, ಭಿಕ್ಷೆ ಸಿಕ್ಕಿಲ್ಲ ಅಂತಂದಾಗ ಅದಕ್ಕಾಗಿ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಹೆಚ್ಚು ಭಿಕ್ಷೆ ಸಿಕ್ಕಿದಾಗ ಹರ್ಷಿತ ಕೂಡ ಆಗಬಾರ್ದು, ಸಿಕ್ಕದೇ ಇದ್ದಾಗ ಅದನ್ನು ಕುರಿತು ಯೋಚನೆ ಕೂಡ ಮಾಡಬಾರ್ದು. ಅದರಿಂದ ಇಲ್ಲಿ ಭಿಕ್ಷೆ ಸಿಗೋದು ಸಿಗದೇ ಇರೋದು ಎರಡೂ ಕೂಡ ಪ್ರಾರಬ್ಧಕ್ಕೆ ಅಧೀನ. ಸೊ ಅವನ ಪರಮ ಧರ್ಮ ಈಸ್ ಭಿಕ್ಷೆಯನ್ನು ಯಾಚಿಸುವಂತಹದ್ದು. ಪರಮ ಉದ್ದೇಶ, ಮುಖ್ಯವಾದ ಉದ್ದೇಶ ಈಸ್ ಟು ಒಬ್ಟೈನ್ ದಿ ಮೋಕ್ಷ. ಸೊ ಪ್ರಾಣಗಳ ರಕ್ಷಣೆಗಾಗಿ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ಪ್ರಾಣವನ್ನು ಕಾಪಾಡಿಕೊಂಡು ಸಾಧನೆಯಲ್ಲಿ ನಿರಂತರವಾಗಿ ಇದ್ದು ಮೋಕ್ಷವನ್ನು ಸಂಪಾದನೆ ಮಾಡಬೇಕಾಗತ್ತೆ. ಹೀಗೆ ಭಿಕ್ಷೆ ಈಸ್ ಸನ್ಯಾಸಿಯ ಪರಮಧರ್ಮ. ಸೊ ಹೇ ಉದ್ಧವ, ವರ್ಣಾಶ್ರಮ ಧರ್ಮ ಅಂತ ಹೇಳಿದಾಗ ಈ ಎಲ್ಲವನ್ನ ನಿನಗೆ ತಿಳಿಸಿ ಆಯಿತು. ವರ್ಣಾಶ್ರಮ ಧರ್ಮದಲ್ಲಿ ಇರುವಂತಹದ್ದು ಅಂತಂದರೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಿ ಮತ್ತು ಈಗ ತಿಳಿಸಿರುವಂತಹ ಸನ್ಯಾಸ ಧರ್ಮ ಇವೆಲ್ಲವನ್ನು ನಾನು ನಿನಗೆ ಹೇಳಿ ಆಗಿದೆ. ಸೊ ಮುಕ್ತಿಗೆ ಭಕ್ತಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಡಿವೋಷನ್. ಆದುದರಿಂದ ಮನುಷ್ಯ
ತನ್ನ ಪಾಲಿನ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೇ ಆಚರಣೆ ಮಾಡಬೇಕು. ಮನುಷ್ಯ ಆ ಕ್ಷಣದಲ್ಲಿ ಅವನು ಯಾವ ಧರ್ಮದಲ್ಲಿ ಯಾವ ಆಶ್ರಮದಲ್ಲಿ ಗುರುತಿಸ್ಕೊಂಡಿದ್ದಾನೆ ಆ ಆಶ್ರಮದ ಧರ್ಮವನ್ನು ಅವನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಇಫ್ ಹೀ ಈಸ್ ಇನ್ ದಿ ಬ್ರಹ್ಮಚರ್ಯ ಆಶ್ರಮ, ಅಲ್ಲಿ ಅವನು ಮುಖ್ಯವಾದ ಉದ್ದೇಶ ಏನು? ಹ್ಯಾಸ್ ಟು ಲರ್ನ್ ದಿ ವಿದ್ಯೆ, ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು. ಆನಂತರದಲ್ಲಿ ಗೃಹಸ್ಥಾಶ್ರಮ ಅಂತ ಹೇಳಿದಾಗ ಅಲ್ಲಿ ಅವನಿಗೆ ಅನೇಕ ರೀತಿಯ ಜವಾಬ್ದಾರಿಗಳಿರುತ್ತೆ. ಗೃಹಸ್ಥಾಶ್ರಮ ಅಂತಂದಾಗ ಹಿ ಶುಡ್ ಟೇಕ್ ಕೇರ್ ಆಫ್ ದಿ ಬ್ರಹ್ಮಚರ್ಯ ಆಶ್ರಮ, ವಾನಪ್ರಸ್ಥ ಆಶ್ರಮ. ಒಬ್ಬ ಸನ್ಯಾಸಿಯ ಅವನಿಗೆ ಕೂಡ ಭಿಕ್ಷೆಯನ್ನು ಕೊಡಬೇಕಾಗತ್ತೆ. ಮತ್ತು ಗೃಹಸ್ಥಾಶ್ರಮ ಅಂತ ಹೇಳಿದಾಗ ತನ್ನ ಮನೆಯಲ್ಲಿ ಹಿರಿಯರಾದ ತಂದೆ ತಾಯಿಗಳನ್ನು ನೋಡ್ಕೊಳ್ಳುವಂತಹದ್ದು, ಹೆಂಡತಿ ಮಕ್ಕಳುಗಳನ್ನು ನೋಡಿಕೊಂಡು ಅವರುಗಳ ರಕ್ಷಣೆ. ಹೀಗೆ ಗೃಹಸ್ಥಾಶ್ರಮದಲ್ಲಿ ಆ ಆಶ್ರಮದಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸುವಂತಹದ್ದು. ಆನಂತರ ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ವಾನಪ್ರಸ್ಥ, ಅದನ್ನು ಹಿ ಶುಡ್ ಫಾಲೋ. ಆ್ಯಂಡ್ ವೆನ್ ಹಿ ಕಮ್ಸ್ ಟು ದಿಸ್ ಸನ್ಯಾಸಾಶ್ರಮ, ಇಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಧರ್ಮವನ್ನು ಅವನು ಪಾಲಿಸಬೇಕು. ಆದ್ದರಿಂದ ಮೋಕ್ಷ ಅಂತ ಅಂದಾಗ ಅಲ್ಲಿ ಭಕ್ತಿ ಈಸ್ ವೆರಿ ಇಂಪಾರ್ಟೆಂಟ್. ಆ ಭಕ್ತಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಡಿವೋಷನ್. ಆ ಡಿವೋಷನ್ನು ಆಯಾ ಆಶ್ರಮಗಳಲ್ಲಿ ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ದಟ್ ಹಿ ಶುಡ್ ಫಾಲೋ, ಹಿ ಶುಡ್ ನಾಟ್ ಮಿಸ್ ದಟ್. ಸೊ ಹೀಗೆ ಇಲ್ಲಿಯವರೆಗೆ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ವರ್ಣ ಮತ್ತು ಆಶ್ರಮ ಧರ್ಮವನ್ನು ಕುರಿತು ಉಪದೇಶವನ್ನು ಮಾಡುವಾಗ ಸಿಕ್ಕಂತಹ ಎಲ್ಲ ಸಂದರ್ಭಗಳಲ್ಲಿ ಜ್ಞಾನ, ಭಕ್ತಿ, ಯಮ, ನಿಯಮ ಮುಂತಾದ ಸಾಧನೆಗಳನ್ನು ಅಲ್ಲಲ್ಲಿ ಪರಿಚಯ ಮಾಡಿಕೊಡ್ತಾ ಬಂದ. ಈಗ ಇದೇ ವಿಷಯಗಳನ್ನು ಮುಖ್ಯವಾಗಿಟ್ಕೊಂಡು ಮತ್ತೊಮ್ಮೆ ಉದ್ಧವನಿಗೆ ಜ್ಞಾನ, ಭಕ್ತಿ, ಯಮ, ನಿಯಮ ಹಾಗೂ ಮುಂತಾದ ಸಾಧನೆಗಳ ಪೂರ್ಣ ವರ್ಣನೆಯನ್ನು ಮಾಡಬೇಕು ಅನ್ನುವಂತಹದ್ದು ಪರಮಾತ್ಮನ ಮನೋ ಇಂಗಿತವಾಗಿರುತ್ತೆ. ಸೊ ಮುಂದೆ ಅವನು ಅದನ್ನೇ ತನ್ನ 19ನೇ ಅಧ್ಯಾಯದಲ್ಲಿ ಉದ್ಧವನಿಗೆ ಅದನ್ನೇ ಮುಖ್ಯವಾಗಿಟ್ಕೊಂಡು ಉಪದೇಶವನ್ನು ನೀಡ್ತಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.